ನಮಸ್ಕಾರ, ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ನಾನು ನವಿತಾ ಜೈನ್. ಕೊರೋನಾ ಜೊತೆ ನಿಫಾ ವೈರಸ್ ಆತಂಕ. ನಿಫಾ ಕಾಡೋದು ಹೇಗೆ, ಬಚಾವ್ ಆಗೋದು ಹೇಗೆ? ಹಂದಿ, ಬಾವಲಿ, ಹಣ್ಣು, ಗಡಿಯಲ್ಲಿ ಗಂಡಾಂತರ, ನಿಫಾ ಆತಂಕ. ಕೊರೋನಾದ ಆತಂಕದ ಮಧ್ಯೆನೇ ಈಗ ನಿಫಾ ವೈರಸ್ ಆತಂಕ ಆರಂಭ ಆಗಿದೆ. ಕೇರಳದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ನಿಫಾ. ಕೇರಳ ನಿಫಾದಿಂದ ಈಗ ಕರ್ನಾಟಕ ಅಲರ್ಟ್ ಆಗಿದೆ, ಅಲರ್ಟ್ ಆಗಲೇಬೇಕಾಗಿದೆ. ಕರ್ನಾಟಕ ಸರ್ಕಾರದಿಂದ ಕಠಿಣ ಮಾರ್ಗಸೂಚಿಯನ್ನ ಮಾಡಲಾಗಿದ್ದು, ಕೇರಳದಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ನಿಫಾದಿಂದಾಗಿ 12 ವರ್ಷದ ಬಾಲಕ ಸಾವನ್ನಪ್ಪಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇರಳದ ಗಡಿ ಭಾಗದ ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ಈಗ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲೇಬೇಕು, ಅಲರ್ಟ್ ಆಗಲೇಬೇಕಾಗತ್ತೆ. ಕೇರಳ ನಿಫಾದಿಂದ ಕರ್ನಾಟಕದಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳುವ ಹಿನ್ನೆಲೆಯಲ್ಲಿ ಈಗ ಕಠಿಣ ಮಾರ್ಗಸೂಚಿಯನ್ನ ನೀಡಲಾಗಿದೆ. ಹಾಗಾದ್ರೆ ಹೇಗಿರ್ಬೇಕಾಗತ್ತೆ ಎಚ್ಚರ ಅಂತ ನಾವು ನೋಡೋದಾದ್ರೆ, ಎಲ್ಲೆಲ್ಲಿ ಇರಬೇಕಾಗತ್ತೆ ಅನ್ನೋದನ್ನ ನೋಡೋದಾದ್ರೆ, ದಕ್ಷಿಣ ಕನ್ನಡ, ಉಡುಪಿ, ಮೈಸೂರು, ಕೊಡಗು, ಚಾಮರಾಜನಗರ ಜಿಲ್ಲೆಗಳಲ್ಲಿ ಅಲರ್ಟ್ ಆಗಲೇಬೇಕು. ಕೇರಳದಿಂದ ಗಡಿ ಭಾಗದಲ್ಲಿ ಬರೋರ ಮೇಲೆ ತೀವ್ರ ನಿಗಾವನ್ನ ಇಡಲಾಗುತ್ತೆ. ನಿಫಾ ಲಕ್ಷಣ ಇದ್ದೋರಿಗೆ ಗಡಿಯಲ್ಲೇ ಚಿಕಿತ್ಸೆಯನ್ನ ನೀಡೋದು, ನಿಫಾ ಬಗ್ಗೆ ಜನರಿಗೆ ಜಾಗೃತಿಯನ್ನ ಮಾಡಬೇಕು, ಆ ಒಂದು ಜಾಗೃತಿ ರ್ಯಾಲಿಯನ್ನ ಮಾಡಬೇಕಾಗತ್ತೆ. ನಿಫಾ ಸೋಂಕನ್ನ ಮೂಲದಲ್ಲೇ ನಿರ್ಮೂಲನೆ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನ ಈಗ ತೆಗೆದುಕೊಳ್ಳಲಾಗಿದೆ. ಲಕ್ಷಣ ಕಂಡವರ ಸ್ಯಾಂಪಲ್ ಅನ್ನ ಇಮಿಡಿಯೇಟ್ ಆಗಿ ಪುಣೆ ಲ್ಯಾಬ್ಗೆ ಕಳುಹಿಸೋದು, ಜಿಲ್ಲಾವಾರು ಡೀಟೇಲ್ಸ್ ಕೊಡೋದಕ್ಕೆ ಡಿಸಿಗಳಿಗೆ ಸೂಚನೆಯನ್ನ ನೀಡಲಾಗಿದೆ. ಕಟ್ಟುನಿಟ್ಟಿನ ಕ್ರಮವನ್ನ ಈಗಾಗಲೇ ಕೈಗೊಳ್ಳುವ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರ ಎಲ್ಲಾ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಳ್ತಾ ಇದೆ. ಇವತ್ತು ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ, ನಾವು ಆಯಾ ಭಾಗದಲ್ಲಿ ಈಗ ವರದಿ ತರಿಸಬೇಕು, ಆರೋಗ್ಯ ಇಲಾಖೆಗೂ ಸೂಚನೆಯನ್ನ ಕೊಟ್ಟಿದ್ದೀವಿ, ಯಾವ ರೀತಿಯಾಗಿ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋದರ ಮಾರ್ಗಸೂಚಿನ ಹೊರಡಿಸ್ತೀವಿ ಅಂತ ಹೇಳಿ. ಅದರಂತೆಯೇ ಈಗ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಕರ್ನಾಟಕ ಸರ್ಕಾರ ಮುಂದಾಗಿದೆ. ಕೇರಳದಲ್ಲಿ ಒಂದು ನಿಫಾ ವೈರಸ್ ಪ್ರಕರಣ ದಾಖಲಾಗಿದೆ. ಈಗ ಆ ಒಂದು ಪ್ರಕರಣದ ಕಾಂಟ್ಯಾಕ್ಟ್ ಅನ್ನ ನಾವು ನೋಡ್ತಾ ಹೋಗೋದ್ರೆ 11 ಜನರಲ್ಲಿ ಸೋಂಕಿನ ಲಕ್ಷಣಗಳು ಕಂಡು ಬಂದಿದೆ. ಆದ್ರೆ ಈಗಾಗಲೇ ಅದರ ಆತಂಕ ಕರ್ನಾಟಕಕ್ಕೆ ಕಾಡ್ತಾ ಇರುವಂತದ್ದು. ಹಾಗಾದ್ರೆ ಏನಾಗುತ್ತೆ, ಯಾವ ರೀತಿಯಾಗಿ ನಿಫಾ ವೈರಸ್ ಬರದ ಹಾಗೆ ತಡೆಗಟ್ಟಬೇಕಾಗುತ್ತೆ, ಯಾವ ರೀತಿಯಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ, ಯಾವ ರೀತಿಯ ಸಿಂಪ್ಟಮ್ಸ್ ಇದೆ, ಇವೆಲ್ಲದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆ ಈಗ ಪ್ರೊಫೆಸರ್ ಇನ್ ಮೆಡಿಸಿನ್ ಡಾಕ್ಟರ್ ಪವನ್ ಕುಮಾರ್ ಅವರು ನಮ್ಮ ಜೊತೆ ಈಗ ಜಾಯಿನ್ ಆಗಿದ್ದಾರೆ. ಡಾಕ್ಟರ್ ನಮಸ್ತೆ. ನಮಸ್ತೆ ಮೇಡಮ್. ಡಾಕ್ಟರ್, ಕೇರಳದಲ್ಲಿ ಒಂದು ಪ್ರಕರಣ ನಿಫಾ ಪ್ರಕರಣ ಈಗ ದಾಖಲಾಗಿದೆ. ಇದುವೇ ಈಗ ಕೇರಳದ ಗಡಿಭಾಗದ ಜಿಲ್ಲೆಗಳಿಗೆ, ಕರ್ನಾಟಕಕ್ಕೆ ಆತಂಕಕ್ಕೆ ಕಾರಣ ಆಗಿರೋದು. ಮೊದಲನೇದಾಗಿ ನಿಫಾ ವೈರಸ್ ಬಗ್ಗೆ ಏನ್ ಹೇಳೋದಕ್ಕೆ ಬಯಸ್ತೀರಿ? ಯಾವ ರೀತಿಯಾಗಿ ನಾವು ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು ಕೊರೋನಾದ ಈ ಸಂದರ್ಭದಲ್ಲಿ? ನೋಡಿ, ಇದೊಂದು ನಿಫಾ ವೈರಸ್ ಒಂದು ಝೂನೋಟಿಕ್ ಡಿಸೀಸ್ ಅಂತೀವಿ. ಅಂದ್ರೆ ಪ್ರಾಣಿಗಳಿಂದ ಮನುಷ್ಯರಿಗೆ ಬರ್ತಕ್ಕಂಥದ್ದು ಅಥವಾ ಮನುಷ್ಯರಿಂದ ಮತ್ತೆ ಪ್ರಾಣಿಗಳಿಗೆ ಹೋಗ್ತಕ್ಕಂಥದ್ದು ಹೀಗಿರುತ್ತೆ. ಸೊ ಇದರಲ್ಲಿ ನಮ್ಗೆ ನಿಫಾ ವೈರಸ್ ಬರ್ತಕ್ಕಂಥದ್ದು ಈ ಹಂದಿಗಳಿಂದ, ಇಲ್ಲ ಅಂದ್ರೆ ಬ್ಯಾಟ್ಗಳು, ಬಾವಲಿ, ಸೊ ಇನ್ನು ಬೇಕಾದಷ್ಟು ಪ್ರಾಣಿಗಳಿಂದನೂ ಮನುಷ್ಯರಿಗೆ ಬರುವಂತ ಚಾನ್ಸಸ್ ಇರುತ್ತೆ. ಆದ್ರೆ ಕಾಮನ್ ಆಗಿ ಹಂದಿಗಳು ಮತ್ತೆ ಬಾವಲಿಗಳಿಂದ ಮನುಷ್ಯರಿಗೆ ಬರುತ್ತೆ. ಈಗ ಅಲ್ಲಿ ಕೇರಳದಲ್ಲಿ ಬಂದಿರತಕ್ಕಂಥದ್ದು ಹಾಗೆ ಬಾವಲಿಗಳಿಂದ ಬಂದಿರಬಹುದು ಅಂತ ಒಂದು ಶಂಕೆ ಇದೆ. ಅದು ಅಲ್ಲದೆ ಒಂದು ರಾಂಬುಟನ್ ಹಣ್ಣು ಅಂತ ಇದೆ. ಸೊ ಆ ಹುಡುಗ ಏನ್ ಸತ್ತಿದಾನೆ, 12 ವರ್ಷದ ಹುಡುಗ, ಅವ್ರ ಮನೆ ಮುಂದೆಗಡೆ 2 ರಾಂಬುಟನ್ ಹಣ್ಣುಗಳ ಇರ್ತಕ್ಕಂಥ ಒಂದು ಗಿಡ ಇದೆ. ಸೊ ಆ ಗಿಡದ ಮೇಲೆ ಈ ಬಾವಲಿಗಳು ಬಂದು ಎಲ್ಲ ಕೂತು ಆ ಹಣ್ಣುಗಳನ್ನ ತಿಂದು ಹೋಗಿ ಅದನ್ನ ಈ ಹುಡುಗ ತಿಂದಿರ್ಬೋದು. ಸೊ ಅದರಿಂದಾನೇ ಬಂದಿದೆ ಅಂತ ಇದೆ. ಯಾಕಂದ್ರೆ ಈಗ ಮಲೇಷ್ಯಾ, ಸಿಂಗಾಪುರ್ ಮತ್ತೆ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ಅಲ್ಲಿ ಸಾಕಷ್ಟು ನಿಫಾ ಕೇಸ್ಗಳು ಪತ್ತೆ ಆಗಿರ್ತಕ್ಕಂಥದ್ದು ಇದೇ ರೀತಿಯಾಗಿ. ಅಂದ್ರೆ ಬಾವಲಿಗಳಿಂದ ಯಾವುದೋ ಹಣ್ಣನ್ನ ತಿನ್ನೋಕ್ ಹೋಗಿ ಆ ಹಣ್ಣನ್ನ ಮನುಷ್ಯರು ಸೇರಿಸಿ ಸೊ ಅದರಿಂದ ಬಂದಿರತಕ್ಕಂಥದ್ದು ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಆದ್ರೆ ಅಲ್ಲಿ ಡಿಟೆಕ್ಟ್ ಆಗಿರ್ತಕ್ಕಂಥದ್ದು ಒಂದೇ ಕೇಸ್ ಆದ್ರೂ ಇಷ್ಟೊಂದು ಆತಂಕ ಯಾಕೆ ಅಂತಂದ್ರೆ 2018ರಲ್ಲಿ 19 ಕೇಸ್ ಡಿಟೆಕ್ಟ್ ಆಗಿದ್ರಲ್ಲಿ 17 ಕೇಸ್ಗಳು ಡೆತ್ ಆಗಿದೆ. ಸೊ ಅದಕ್ಕೆ ಆತಂಕ ಜಾಸ್ತಿ. ಈಗ ನೋಡಿ, ಒಂದು ಡೆತ್ ಆಗಿದೆ, ಆದ್ರೆ ಇನ್ನು 11 ಜನರಲ್ಲಿ ಈಗ ಸಿಂಪ್ಟಮ್ಸ್ ಕಾಣಿಸ್ಕೊಂಡಿದೆ, ಅವರ ಕಾಂಟ್ಯಾಕ್ಟ್ಸ್ ಇದ್ದಾರೆ. ಹಾಗೂ ಇನ್ನು 53 ಜನನ ಇನ್ನೂ ಸ್ವಲ್ಪ ಹೈ ರಿಸ್ಕ್ ಅಂತ ಅಂದ್ಬಿಟ್ಟು ಈಗ ಸೆಗ್ರಿಗೇಟ್ ಮಾಡಿದ್ದಾರೆ. ಸೊ ಇದರಲ್ಲಿ 11 ಜನದಲ್ಲಿ ಅಥವಾ 53 ಜನದಲ್ಲಿ ಸಾಕಷ್ಟು ಜನ ಡೆತ್ ಗಳಾದ್ರೆ ತುಂಬಾ ಆತಂಕಕ್ಕೆ ಒಳಗಾಗ್ಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ ನಮಗೆ ನಿಫಾ ಏನಂದ್ರೆ ಸ್ಪ್ರೆಡ್ ಆಗೋದು ಈ ಕೊರೋನಾ ತರ ಸ್ಪ್ರೆಡ್ ಆಗೋದಿಲ್ಲ. ಈ ಕೊರೋನಾ ನೋಡಿ ಸಾಕಷ್ಟು ಜನಕ್ಕೆ ಸ್ಪ್ರೆಡ್ ಆಗುತ್ತೆ, ಒಂಥರ ಪ್ಯಾಂಡಮಿಕ್ ಕ್ರಿಯೇಟ್ ಮಾಡುತ್ತೆ,
ಒಂದು 85-90% ಸಿಂಪ್ಟಮ್ಸ್ ಇಲ್ದೇನೆ ಸರಿ ಹೋಗ್ತಾರೆ. ಆದ್ರೆ ನಿಫಾ ಆಗಲ್ಲ. ಇದು ಎಷ್ಟು ಜನಕ್ಕೆ ಸ್ಪ್ರೆಡ್ ಆಗುತ್ತೆ, ಅದರಲ್ಲಿ 80% ಡೆತ್ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರನೇ ಅಷ್ಟೊಂದು ಆತಂಕ. ಸೊ ಇವರ ಕಾಂಟ್ಯಾಕ್ಟ್ ಗಳಲ್ಲಿ ಯಾರ್ಯಾರು ಬರ್ತಾರೆ, ಹೆಲ್ತ್ ಕೇರ್ ವರ್ಕರ್ಸ್ ಇರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಸೊ ಯಾರೇ ಬಂದ್ರು ಅವ್ರಿಗೂ ಕೂಡ ತುಂಬಾ ಸಿವಿಯರ್ ಆಗುವಂತ ಚಾನ್ಸಸ್ ಇರುತ್ತೆ. ಅವರಲ್ಲಿ ನಾರ್ಮಲ್ ಆಗಿ ವೈರಲ್ ಫೀವರ್ ಅಲ್ಲಿ ಕಾಣಿಸ್ಕೊಂಡಂತ ಒಂದು ಲಕ್ಷಣಗಳೇನೇನಿರುತ್ತೆ, ಈಗ ಮೈಕೈ ನೋವು, ಜ್ವರ, ಕೆಮ್ಮು, ನೆಗಡಿ, ತುಂಬಾ ಸುಸ್ತಾಗುವಂತದ್ದು, ಉಸಿರಾಟಕ್ಕೆ ತೊಂದರೆ ಬರೋದು, ಇವೆಲ್ಲ ಇರುತ್ತೆ. ಇದರ ಜೊತೆಗೆ ಎನ್ಕೆಫಲೈಟಿಸ್ ಅಂತ ನಿಫಾ ವೈರಸ್ ಅಲ್ಲಿ ಆಗುತ್ತೆ. ಎನ್ಕೆಫಲೈಟಿಸ್ ಅಂದ್ರೆ ಬ್ರೈನ್ ಗೆ ಇನ್ಫೆಕ್ಷನ್ ಆಗುವಂತದ್ದು. ಈ ಬ್ರೈನ್ ಅಲ್ಲಿ ಸ್ವಲ್ಪ ಊತ ಬಂದು ಸಾಕಷ್ಟು ಮಟ್ಟದಲ್ಲಿ ಬ್ರೈನ್ ಗೆ ಇನ್ಫೆಕ್ಷನ್ ಆಗಿ ಸಿವಿಯರ್ ತಲೆನೋವಾಗಿ ವಾಂತಿ ಬರ್ತಕ್ಕಂಥದ್ದು, ಫಿಟ್ಸ್ ಬರೋದು, ಪೇಷಂಟ್ ಕೋಮಾಗ ಹೋಗೋದು ಹಾಗೂ ಡೆತ್ ಆಗೋದು ತುಂಬಾ ಕಾಮನ್ ಆಗಿ ನೋಡ್ತೀವಿ. ಎಷ್ಟು ಟೈಮಿನ ಅಂತರದಲ್ಲಿ ಇವೆಲ್ಲವೂ ಕೂಡ ಆಗೋ ಚಾನ್ಸಸ್ ಇರುತ್ತೆ? ಇವೆಲ್ಲ 48 ಅವರ್ಸ್ ಅಲ್ಲೇ ಆಗುವಂತ ಚಾನ್ಸಸ್ ಇದೆ. ಸೊ ಅದಕ್ಕೆ ಇದು ತುಂಬಾ ಡ್ರೆಡ್ಲಿ ಡಿಸೀಸ್ ಅಂತಾನೆ ಹೇಳ್ಬೇಕಾಗತ್ತೆ. ಆಕ್ಚುಲಿ ಕೊರೋನಾಗಿಂತ ಇದು ನಿಫಾ ವೈರಸ್ ತುಂಬಾ ಡ್ರೆಡ್ಲಿ ಡಿಸೀಸ್ ಹಾಗೂ ತುಂಬಾ ಡೇಂಜರಸ್ ಡಿಸೀಸ್. ಆದ್ರೆ ಇದು ಅಲ್ಲಲ್ಲೇ ಕ್ಲಸ್ಟರ್ ಗಳಲ್ಲಿ ಮಾತ್ರ ಕಾಣಿಸ್ಕೊಳ್ಳುತ್ತೆ. ಟ್ರಾನ್ಸ್ಮಿಷನ್ ಅಷ್ಟಾಗಿಲ್ಲ. ಇದರಲ್ಲಿ ನಾವು ಇನ್ನೊಂದು ಈ ಟ್ರಾನ್ಸ್ಮಿಷನ್ ಅನ್ನ ನೋಡ್ಬೇಕಂತಂದ್ರೆ R0 ಅಂತ ಒಂದು ಇದನ್ನ ನಾವು ಮಾನದಂಡವನ್ನ ಇಟ್ಕೋತೀವಿ. ಅಂದ್ರೆ ಈ R0 ಅನ್ನೋದು 1ಕ್ಕಿಂತ ಜಾಸ್ತಿ ಇದ್ರೆ ಟ್ರಾನ್ಸ್ಮಿಷನ್ ತುಂಬಾ ಜಾಸ್ತಿ ಆಗುತ್ತೆ. ಆದ್ರೆ R0 1ಕ್ಕಿಂತ ಕಮ್ಮಿ ಇದ್ರೆ ಟ್ರಾನ್ಸ್ಮಿಷನ್ ತುಂಬಾ ಕಮ್ಮಿ ಇರುತ್ತೆ. ನೋಡಿ, ಈಗ ಕೊರೋನಾಗೆ R0 1ಕ್ಕಿಂತ ಜಾಸ್ತಿ ಇದೆ, ನಿಫಾಗೆ 0.4 ಇದೆ. ಸೊ ಹಾಗಾಗಿ ನಿಫಾ ವೈರಸ್ ಜಾಸ್ತಿ ಕೊರೋನಾ ಅಷ್ಟು ಸ್ಪ್ರೆಡ್ ಆಗೋದಿಲ್ಲ. ಆ ರೀತಿ ಏನಾದ್ರೂ ಸ್ಪ್ರೆಡ್ ಆದ್ರೆ 80% ಮಾರ್ಟಾಲಿಟಿ ಅಂತಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡಿ, ಕೊರೋನಾ ಅಷ್ಟು ದಿವಸಕ್ಕೆ 1 ಲಕ್ಷ 2 ಲಕ್ಷ ಕೇಸ್ಗಳು ಬಂದ್ರೆ ಅದರಲ್ಲಿ 80% ಡೆತ್ ಆಗೋದ್ರೆ ತುಂಬಾ ಆಲ್ಮೋಸ್ಟ್ ಮಾನವ ಕುಲನೇ ಒಂಥರ ವಾಶ್ ಔಟ್ ಆದಾಗ ಆಗ್ಬಿಡತ್ತೆ. ಆದ್ರೆ ನಿಫಾ ಆ ರೀತಿಯಾಗಿ ಸ್ಪ್ರೆಡ್ ಆಗಲ್ಲ, ಯಾಕಂದ್ರೆ ಇದು ಕ್ಲಸ್ಟರ್ಸ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಈಗ ಕೇರಳದಲ್ಲಿ ನೋಡಿ, ಲಾಸ್ಟ್ ಟೈಮ್ ಕಾಣಿಸ್ಕೊಂಡಾಗ ಯಾವ್ದೋ ಒಂದ್ ಏರಿಯಾದಲ್ಲಿ ಮಾತ್ರ ಕಾಣಿಸ್ಕೋತು. ಈಗಲೂ ಅಲ್ಲಿ ಕೋಳಿಕೋಡಲ್ಲಿ ಕಾಣಿಸ್ಕೊಂಡಿದೆ. ಸೊ ಅಲ್ಲಿ ಸುತ್ತಮುತ್ತ ಯಾವ್ದಾದ್ರು ಕೆಲವಾರು ಏರಿಯಾಗಳಲ್ಲಿ ಕಾಣಿಸ್ಕೋಬಹುದು. ಇನ್ನೊಂದು, ಕೇರಳದಲ್ಲಿ ಈಗ ಹೆಲ್ತ್ ಕೇರ್ ಸಿಸ್ಟಮ್ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಈ ಟೆಸ್ಟಿಂಗ್, ಟ್ರೇಸಿಂಗ್, 2018 ಅಲ್ಲೂ ಕೂಡ ಅದನ್ನು ತುಂಬಾ ಸಮರ್ಥವಾಗಿ ಕೇರಳ ನಿಭಾಯಿಸಿತ್ತು ಅಂತ ತುಂಬಾ ಚೆನ್ನಾಗಿ ಮಾಡಿದ್ರು. ಯಾಕಂದ್ರೆ ಇದಕ್ಕೆ ಒಂದು ಮ್ಯಾಪಿಂಗ್ ಅಂತ ಮಾಡ್ತಾರೆ. ಈಗ ಅಂದ್ರೆ ಆ ಪೇಷಂಟ್ ಎಲ್ಲೆಲ್ಲೆಲ್ಲ ಹೋಗಿರ್ತಾನೆ, ಯಾರ್ಯಾರು ಕಾಂಟ್ಯಾಕ್ಟ್ ಅಲ್ಲಿ ಬಂದಿರ್ತಾರೆ, ಆ ಏರಿಯಾನೆಲ್ಲ ಮ್ಯಾಪ್ ಮಾಡ್ಬಿಟ್ಟು ಪೂರಾ ಏರಿಯಾನೆಲ್ಲ ಕಾರ್ಡನ್ ಮಾಡಿ ಅದನ್ನ ಐಸೋಲೇಟ್ ಮಾಡ್ತಾರೆ. ಯಾರ್ಯಾರಿಗೆ ಆ ಸಂಪರ್ಕಕ್ಕೆ ಬಂದಿರ್ತಾರೆ ಐಸೋಲೇಟ್ ಮಾಡ್ತಾರೆ. ಸೊ ಹಾಗಾಗಿ 2018ರಲ್ಲಿ ಬರೀ 17 ಕೇಸು ಡೆತ್ ಆಗಿ ಆಲ್ಮೋಸ್ಟ್ ಅದರಿಂದ ಹೊರಗಡೆ ಬಂದಿದ್ವಿ. ಈಗ ಕೂಡ ಅದನ್ನೇ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಇನ್ನೊಂದು ಕೂಡ ನಮಗೆ ಅಡ್ವಾಂಟೇಜ್ ಏನಂದ್ರೆ, ಈ ಕೊರೋನಾ ಟೈಮ್ ಅಲ್ಲಿ ಆದಷ್ಟು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ ಮಾಸ್ಕ್ ಗಳನ್ನೆಲ್ಲ ಧರಿಸೋದ್ರಿಂದ ಇದು ಒಬ್ಬರಿಂದ ಒಬ್ಬರಿಗೆ ಹರಡೋದು ಕೂಡ ತೀರಾ ಕಮ್ಮಿ ಇರುತ್ತೆ. ಇನ್ನು ನಮ್ಮ ರಾಜ್ಯಕ್ಕೆ ಎಫೆಕ್ಟ್ ಹೇಗಾಗುತ್ತೆ ಅಂತಂದ್ರೆ, ಈಗ ಯಾರಾದ್ರೂ ಕೇರಳದವರು ಈಗ ಅಫೆಕ್ಟ್ ಆಗಿರೋರು ಅಥವಾ ಈಗ ಹುಡುಗರ ಕಾಂಟ್ಯಾಕ್ಟ್ ಬಂದಿರತಕ್ಕಂಥವ್ರು ಅಂತವರು ಈಗ ನಮ್ಮ ರಾಜ್ಯಕ್ಕೆ ಬಂದ್ರೆ ಇಲ್ಲಿನವರಿಗೆ ಜೊತೆಗೆ ಕಾಂಟ್ಯಾಕ್ಟ್ ಬಂದಾಗ ಇಲ್ಲಿ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಕೇರಳದಿಂದ ಯಾರೇ ಈ ಕಡೆ ಬಂದ್ರು ಕೂಡ ಈಗ ನಾವು ಬರೀ ಕೊರೋನಾ ಟ್ರೀಟ್ಮೆಂಟ್ ಅಂತಾನೆ ದಕ್ಷಿಣ ಕನ್ನಡಕ್ಕೆ ಕೊಡಗಿಗೆ ಬರೋರ ಸಂಖ್ಯೆ ಜಾಸ್ತಿ ಡಾಕ್ಟರ್ ಆ ಕಡೆ ಅಂತ. ಹೌದು. ಸೊ ಹಾಗಾಗಿ ಅಲ್ಲಿ ನಾವು ಹುಷಾರಾಗಿರ್ಬೇಕು. ಈಗ ಬರೀ ಕೊರೋನಾ ಅಂತ ಮನ್ಸಲ್ಲಿ ಇಟ್ಕೊಂಡು ಟ್ರೀಟ್ ಮಾಡೋದಲ್ಲ, ನಿಫಾ ಕೂಡ ಇರ್ಬೋದು. ಯಾಕಂದ್ರೆ ನೋಡಿ, 2 ಸಿಂಪ್ಟಮ್ಸ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಸಾಮ್ಯತೆ ಇರುತ್ತೆ. ನಮ್ಗೆ ಏನು ಎಕ್ಸ್ಟ್ರಾಡಿನರಿ ಸಿಂಪ್ಟಮ್ಸ್ ಏನು ಅನ್ಸಲ್ಲ. ಮೈಕೈ ನೋವು, ಕೆಮ್ಮು, ನೆಗಡಿ, ಜ್ವರ ಇದು 2ರಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ. ಆದ್ರೆ ಯಾರಿಗಾದ್ರೂ ಸಿವಿಯರ್ ತಲೆನೋವು ಬರೋದು, ವಾಂತಿ ಆಗುವಂತದ್ದು, ಅಥವಾ ಫಿಟ್ಸ್ ಬರೋದು, ಅಥವಾ ಪ್ರಜ್ಞೆ ತಪ್ಪೋದು, ಆ ತರದ್ ಏನಾರಾದ್ರೆ ಇಮಿಡಿಯೇಟ್ ಆಗಿ ಅವರು ಹೆಲ್ತ್ ಅಥಾರಿಟೀಸ್ಗೆ ಇನ್ಫಾರ್ಮ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನಿಫಾ ಸಸ್ಪೆಕ್ಟ್ ಮಾಡ್ಬೇಕಾಗುತ್ತೆ. ಹಾಗೂ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿಗೆ ಒಂದು ಸ್ಯಾಂಪಲ್ ಅನ್ನ ಕಳಿಸ್ಬೇಕಾಗುತ್ತೆ. ನಿಫಾ ವೈರಸ್ಗೂ ಕೂಡ ಟೆಸ್ಟ್ ಅನ್ನ ಮಾಡ್ಬೇಕಾಗುತ್ತೆ. ಎಷ್ಟು ದಿನಗಳ ಕಾಲ ಅಂದ್ರೆ, ಈಗ ನಾವು ಇವತ್ತೇನೋ ಮಳೆ ಇದೆ, ಪರವಾಗಿಲ್ಲ, ಕೋಲ್ಡ್ ಇದೆ ಅಥವಾ ಜ್ವರ ಬಂದಿದೆ, ನಾವು ಟ್ಯಾಬ್ಲೆಟ್ಸ್ ತಗೊಳ್ತೀವಿ ಅನ್ನೋದನ್ನ ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೀವಿ ಅಂತ ಹೇಳಿ, ಸಿಂಪ್ಟಮ್ಸ್ ಬಂದ ಇಮಿಡಿಯೇಟ್ ಆಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೇಕಾಗತ್ತಾ? ಹಾಗಾದ್ರೆ ಹೇಗೆ? ಇವೆಲ್ಲವೂ ಕೂಡ ಒಂದೇ ಸಲ ಸಿಂಪ್ಟಮ್ಸ್ ಕಾಣಿಸುತ್ತಾ ಅಥವಾ ಏನಾದ್ರು ಸ್ವಲ್ಪ ದಿನಗಳ ಅಂತರ ಬರುತ್ತಾ? ಹೇಗೆ ನೋಡಿ, ನಾವು ರೆಗ್ಯುಲರ್ ಈಗ ವೈರಲ್ ಫೀವರ್ಸ್ ಅಲ್ಲಿ ಈಗ ಇನ್ಫ್ಲೂಯೆನ್ಸಾ, ಫ್ಲೂ ಏನಂತ ಹೇಳ್ತೀವಿ, ನಾರ್ಮಲ್ ಆಗಿ ಟ್ರೀಟ್ಮೆಂಟ್ ತಗೊಳ್ಳಿ ಬಿಡ್ಲಿ 1 ವಾರದಲ್ಲಿ ಕಮ್ಮಿ ಆಗುತ್ತೆ. ಈ ಕೊರೋನಾದೆಲ್ಲ 3ನೇ ದಿವಸ 4ನೇ ದಿವಸ ಆದ್ಮೇಲೆ ಸೀರಿಯಸ್ ಆಗ್ತಾ ಹೋಗುತ್ತೆ. ಆದ್ರೆ ನಿಫಾದಾಗಲ್ಲ, ಫಸ್ಟ್ 48 ಅವರ್ಸ್ ಅಲ್ಲೇ ಸೀರಿಯಸ್ ಆಗ್ಬಿಡುತ್ತೆ. ಈಗ ಸುಮಾರು ಜನ ಯಾರ್ಯಾರೆಲ್ಲ ಈಗ ಇದ್ರ ಕಾಂಟ್ಯಾಕ್ಟ್ ಬರ್ತಾರೆ, ಕೆಮ್ಮು, ನೆಗಡಿ, ಜ್ವರ, ಮೈಕೈ ನೋವು ಇವೆಲ್ಲ ಇರುತ್ತೆ, ಸಡನ್ ಆಗಿ ತಲೆನೋವು ಶುರುವಾಗುತ್ತೆ, ವಾಂತಿ ಸ್ಟಾರ್ಟ್ ಆಗುತ್ತೆ, ಫಿಟ್ಸ್ ಬರ್ತಕ್ಕಂಥದ್ದು, ಪ್ರಜ್ಞೆ ತಪ್ಪೋದು ಆಗ್ಬಿಡತ್ತೆ. ಸೊ ಇಲ್ಲಿ ನೀವು ವೇಟ್ ಮಾಡೋದಕ್ಕೆ ಆಗಲ್ಲ. ಇದು ಅದಕ್ಕೋಸ್ಕರನೇ ತುಂಬಾ ಡ್ರೆಡ್ಲಿಯರ್ ಅಂಡ್ ತುಂಬಾ ಡೇಂಜರಸ್ ಡಿಸೀಸ್ ಅಂತ ಹೇಳೋದು. ಸೊ ಯಾವಾಗ ಬ್ರೈನ್ ಗೆ ಇನ್ಫೆಕ್ಷನ್ ಆಗುತ್ತೆ, ಅವರ ಡಿಟಿರಿಯರೇಷನ್ ಸ್ಟಾರ್ಟ್ ಆಗುತ್ತೆ, ಜೀವಕ್ಕೆ ತೊಂದರೆ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಯಾರೇ ಆತರ ಸಿಂಪ್ಟಮ್ಸ್ ಬಂದ್ರೆ ಇಮಿಡಿಯೇಟ್ ಆಗಿ ಅವರು ಆಸ್ಪತ್ರೆಗೆ ಬಂದು ತೋರಿಸ್ಕೋಬೇಕಾಗತ್ತೆ. ಅಂತವ್ರನ್ನ ಐಸೋಲೇಟ್ ಮಾಡ್ಬೇಕಾಗತ್ತೆ. ತಕ್ಷಣ ಸ್ಯಾಂಪಲ್ ಅನ್ನ ನಿಫಾ ವೈರಸ್ ಇದಕ್ಕೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿಗೆ ಕಳಿಸಬೇಕಾಗತ್ತೆ. ಸ್ವಚ್ಛತೆ ಎಷ್ಟು ಇಂಪಾರ್ಟೆಂಟ್ ಡಾಕ್ಟರ್ ಈ ವಿಚಾರದಲ್ಲಿ ಅಂತ?
ನೋಡಿ ಈಗ ಈ ತರದ್ದು ಟೈಮ್ ಅಲ್ಲಿ ಎಸ್ಪೆಷಲಿ ಈಗ ಆ ಏರಿಯಾಗಳಲ್ಲೆಲ್ಲ ಎಲ್ಲೆಲ್ಲಿ ಈಗ ಬಾವಲಿಗಳು ಓಡಾಡತ್ತೆ, ಸೊ ಅಂತ ಜಾಗಗಳಲ್ಲಿ ಇವರು ಬೇಕಾದ ಯಾವುದೇ ಹಣ್ಣುಗಳಾಗ್ಲಿ ಅಥವಾ ಯಾವುದೇ ಒಂದು ತರಕಾರಿ ಆಗ್ಲಿ ಇವೆಲ್ಲ ತಿನ್ಬೇಕಾದ್ರೆ ಅದು ಭಾರಿ ಹುಷಾರಾಗಿರ್ಬೇಕಾಗತ್ತೆ. ಯಾಕಂದ್ರೆ ಯಾವುದೇ ಹಣ್ಣನ್ನಾಗ್ಲಿ ತರಕಾರಿಯನ್ನಾಗ್ಲಿ ಏನೇ ಒಂದು ಉಪಯೋಗಿಸ್ಬೇಕು ಅಂತಂದ್ರೆ ಈ ಬಾವಲಿಗಳು ಓಡಾಡೋ ಜಾಗ, ಹಂದಿಗಳು ಓಡಾಡೋ ಜಾಗ ಇಂಥದ್ರಲ್ಲೆಲ್ಲ ಇವರು ನೀಟಾಗಿ ನೋಡ್ಕೊಂಡು ಅದನ್ನ ಸೋಪ್ ಅಂಡ್ ವಾಟರ್ ಅಲ್ಲಿ ಚೆನ್ನಾಗಿ ವಾಶ್ ಮಾಡಿ ಆಮೇಲೆ ಯೂಸ್ ಮಾಡ್ಬೇಕಾಗತ್ತೆ. ಆಮೇಲೆ ಈ ಫಾರೆಸ್ಟ್ ಏರಿಯಾಗಳು ಎಲ್ಲೆಲ್ಲಿ ಬಾವಲಿಗಳು ಜಾಸ್ತಿ ಇರುತ್ತೆ ಅಥವಾ ಈ ಹಳೆ ಪಾಳು ಬಿದ್ದ ಜಾಗಗಳು, ಸೊ ಅಂತ ಕಡೆ ಎಲ್ಲ ಹೋಗೋದನ್ನ ಆದಷ್ಟು ಅವಾಯ್ಡ್ ಮಾಡ್ಬೇಕಾಗತ್ತೆ. ಯೂಶಲಿ ಯಾಕಂದ್ರೆ ಆ ಏರಿಯಾಗಳಲ್ಲಿ ಇರೋರ್ಗೆ ಇದು ಯೂಶಲಿ ಕಾಮನ್ ಆಗಿ ಗೊತ್ತಿರುತ್ತೆ. ಬಟ್ ಈವನ್ ದೆನ್ ಈ ಟೈಮ್ ಅಲ್ಲಿ ಅವ್ರಿಗೆ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ಬೇಕಾಗತ್ತೆ, ಅಂತ ಜಾಗಗಳಿಗೆ ಹೋಗದೆ ಇರೋಗೆ ಎಚ್ಚರಿಕೆಯನ್ನ ಕೊಡ್ಬೇಕಾಗತ್ತೆ. ಇಲ್ಲೂ ಕೂಡ 3T ಅನ್ನೇ ನಾವು ಫಾಲೋ ಮಾಡ್ಬೇಕಾಗತ್ತಾ ಡಾಕ್ಟರ್, ಹೇಗೆ ಅಂತ ಹೇಳಿ? ಇದ್ರಲ್ಲೂ ಅಷ್ಟೇ ಸೇಮ್ ನಾವ್ ಏನೀಗ ತ್ರಿಸೂತ್ರ ಹೇಳ್ತೀವಿ ಅಲ್ಲ, ಸೋಷಿಯಲ್ ಡಿಸ್ಟೆನ್ಸ್ ಇರ್ಬೋದು, ಮಾಸ್ಕ್ ಇರ್ಬೋದು, ಸೊ ತುಂಬಾ ಜನಗಳಲ್ಲಿ ಓಡಾಟ ಇರ್ಬೋದು, ಹೌದು ಅದನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ. ಇದರ ಜೊತೆಗೇನೆ ಟೆಸ್ಟಿಂಗ್, ಟ್ರೇಸಿಂಗ್ ಮತ್ತೆ ಐಸೋಲೇಷನ್. ಸೊ ಇದು ಕೂಡ ಸೇಮ್ ಟ್ರೀಟ್ಮೆಂಟ್ ಇರುತ್ತೆ. ಯಾಕಂದ್ರೆ ಇದಕ್ಕೂ ಕೂಡ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಇರತಕ್ಕಂಥದ್ದು. ನಿಫಾಗೂ ಕೂಡ ಯಾವುದೇ ಆಂಟಿ ವೈರಲ್ ಡ್ರಗ್ ಇವರೆಗೂ ಇಲ್ಲ ಅಥವಾ ಯಾವುದೇ ವ್ಯಾಕ್ಸಿನ್ ಕೂಡ ಇಲ್ಲ. ಸೊ ಹಾಗಾಗಿ ನಿಫಾ ವೈರಸ್ಗೂ ಕೂಡ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ. ಈಗೇನ್ ಜ್ವರ, ಕೆಮ್ಮು, ನೆಗಡಿಗೆ ನಾವು ರೆಗ್ಯುಲರ್ ಟ್ರೀಟ್ಮೆಂಟ್ ಕೊಡ್ತೀವಿ, ಅದೇ ಟ್ರೀಟ್ಮೆಂಟ್ ಅನ್ನ ಕೊಡ್ಬೇಕಾಗುತ್ತೆ. ಇನ್ ಕೇಸ್ ಎನ್ಕೆಫಲೈಟಿಸ್ ಆದಾಗ ಕೆಲವೊಂದು ಮೆಡಿಕೇಶನ್ಸ್ ಎಕ್ಸ್ಟ್ರಾ ಯೂಸ್ ಮಾಡ್ಬೇಕಾಗತ್ತೆ. ಅದ್ ಬಿಟ್ರೆ ಎಕ್ಸ್ಟ್ರಾ ಟ್ರೀಟ್ಮೆಂಟ್ ಏನೂ ಇಲ್ಲ. ಸೊ ನಾವ್ ಏನ್ ಕೊರೋನಾಗೂ ಟ್ರೀಟ್ಮೆಂಟ್ ಇಲ್ಲ, ಅದೇ ರೀತಿಯಾಗಿ ನಿಫಾಗೂ ಕೂಡ ಎಕ್ಸ್ಟ್ರಾ ಟ್ರೀಟ್ಮೆಂಟ್ ಇಲ್ಲ, ಬರೀ ಸಿಂಪ್ಟಮ್ಯಾಟಿಕ್ ಬೇಸ್ಡ್ ಟ್ರೀಟ್ಮೆಂಟ್ ಮಾತ್ರ ಇದೆ. ಓಕೆ, ಅಂದ್ರೆ ನಾವು ಕೊರೋನಾಗೆ ಏನೀಗ ಫಾಲೋ ಅಪ್ ಮಾಡ್ತಾ ಇದೆಯಲ್ಲ, ಏನ್ ಗೈಡ್ಲೈನ್ಸ್ ಗಳನ್ನ ಫಾಲೋ ಮಾಡ್ತಾ ಇದೀವಿ ಅದನ್ನ ಕಂಟಿನ್ಯೂ ಮಾಡ್ಬೇಕಾಗುತ್ತೆ ಈ ವಿಚಾರಕ್ಕೂ ಅಂತ? ಹೌದು, ಸೇಮ್ ಗೈಡ್ಲೈನ್ಸ್ ಕಂಟಿನ್ಯೂ ಮಾಡ್ಬೇಕಾಗುತ್ತೆ. ಓಕೆ ಡಾಕ್ಟರ್, ಈಗ ಕ್ವಾರಂಟೈನ್ ಇದಕ್ಕೂ ಕೂಡ ಬೇಕಾಗತ್ತಾ ಹೇಗೆ ಅಂತ ಹೇಳಿ? ಹೌದು, ಇದಕ್ಕೂ ಕೂಡ ಕ್ವಾರಂಟೈನ್ ಬೇಕಾಗುತ್ತೆ. ಯಾಕಂದ್ರೆ ಇವು ಸಿಂಪ್ಟಮ್ಸ್ ಈಗ ಎಷ್ಟು ದಿವಸಗಳಿರುತ್ತೆ, ಎಷ್ಟು ಇದ್ರಲ್ಲಿ ಹೋಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಯಾಕಂದ್ರೆ ನಮ್ಗೆ ಇದ್ರಲ್ಲಿ ಇನ್ಕ್ಯುಬೇಷನ್ ಪೀರಿಯಡ್ ನಮ್ಗೆ ಕೊರೋನಾ ನೋಡಿದ್ರೆ ನಮ್ಗೆ 14 days to 28 days ಎಲ್ಲ ಇದೆ. ಆದ್ರೆ ನಿಫಾದಲ್ಲಿ ತುಂಬಾ ಫಾಸ್ಟ್ ಇದೆ. ನಾನು ಹೇಳ್ದಾಗೆ 48 hours ಅಲ್ಲೇ ಡಿಟೇರಿಯೇಟ್ ಆಗ್ಬಿಟ್ಟು ಡೆತ್ ಆಗಿರೋ ಕೇಸ್ಗಳು ಜಾಸ್ತಿ ನೋಡಿದೀವಿ. ಈಗ ನಾವು 2018 ನೋಡಿದಾಗ ಅಲ್ಲಿ ನಿಫಾ ವೈರಸ್ ಅಂತ ಪತ್ತೆ ಆಗಿ ಒಂದು 3-4 ದಿವಸದಲ್ಲೇ ಎಲ್ಲ 17 ಜನ ಎಲ್ಲ ಆಲ್ಮೋಸ್ಟ್ ಡೆತ್ ಆಗೋಗಿತ್ತು. ಈಗಲೂ ನೋಡಿ, ಈಗ ಒಬ್ಬರು ಡೆತ್ ಆಗಿದೆ, ಇನ್ನು 11 ಜನ ಸೀರಿಯಸ್ ಇದಾರೆ. ಇನ್ನು 1 or 2 days ಅಲ್ಲಿ ಅವರೆಲ್ಲ ರಿಕವರ್ ಆಗ್ತಾರಾ, ಡೌನ್ ಆಗ್ತಾರಾ ಅಂತಾನು ಅದು ಗೊತ್ತಾಗ್ಬಿಡತ್ತೆ. ಸೊ ಹಾಗಾಗಿ ಇದು ತುಂಬಾ ಫಾಸ್ಟ್ ಆಗಿ ಸ್ಪ್ರೆಡ್ ಆಗುತ್ತೆ, ಬೇಗನೆ ಇದಾಗುತ್ತೆ. ಸೊ ಯಾರಿಗೆ ಆತರ ಸಿಂಪ್ಟಮ್ಸ್ ಇದ್ದಾಗ ಯಾವುದೇ ಫೀವರ್ ಬರ್ಲಿ, ಈಗ ಡೌಟ್ಫುಲ್ ಇತ್ತು, ಯಾವುದೇ ಫೀವರ್ ಬರ್ಲಿ ಅಂತವ್ರು ಪ್ರತಿಯೊಬ್ರು ಕೂಡ ಐಸೋಲೇಟ್ ಆಗ್ಲೇಬೇಕಾಗಿದೆ. ಯಾಕಂದ್ರೆ ಈ ಕೊರೋನಾ, ನಿಫಾ ಯಾವುದೇ ಇರಲಿ ಅಥವಾ ಮಾಮೂಲಿ ಇನ್ಫ್ಲೂಯೆನ್ಸಾ ಇರ್ಬೋದು, ಸೊ ಯಾವುದೇ ಫೀವರ್ ಇದ್ರೂ ಕೂಡ ಐಸೋಲೇಟ್ ಆಗ್ಲೇಬೇಕಾಗುತ್ತೆ. ಓಕೆ, ಇದಕ್ಕೆ ಹೇಗೆ ಅಂದ್ರೆ ಈಗ ನಾವು ಈ ಕೊರೋನಾ ಟೈಮಲ್ಲಿ ಅನೇಕರು ಮನೆ ಮದ್ದುಗಳನ್ನ ಮಾಡಿರೋದನ್ನ ನಾವು ನೋಡ್ತಾ ಇದ್ವಿ. ಒಂದಷ್ಟು ಬೇರೆ ಬೇರೆ ರೀತಿಯಾದಂತಹ ಅವರದೇ ಅಂತಹ ಪ್ರಿಕಾಷನ್ ತಗೋತಾ ಇದ್ರು. ಇದಕ್ಕೆ ಹೇಗೆ ಅಂತ ಹೇಳಿ? ನೋಡಿ, ಈಗ ಯಾವುದೇ ವೈರಲ್ ಫೀವರ್ ಗಳಿಗೆ ಈಗ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಬಿಟ್ರೆ ಇನ್ನ ಜಸ್ಟ್ ಸಪೋರ್ಟಿವ್ ಟ್ರೀಟ್ಮೆಂಟ್ ಅಂತೀವಿ. ಈಗ ಸಪೋರ್ಟಿವ್ ಟ್ರೀಟ್ಮೆಂಟ್ ಏನಂತಂದ್ರೆ ಈಗ ನಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡ್ತಕ್ಕಂಥದ್ದು, ಹೈಡ್ರೇಷನ್ ಚೆನ್ನಾಗಿ ಮೇಂಟೈನ್ ಮಾಡ್ಕೋಬೇಕು. ಯಾಕಂದ್ರೆ ಯಾವುದೇ ವೈರಲ್ ಫೀವರ್ ಅಲ್ಲಿ ಈ ಫೀವರ್ ಇದ್ದಾಗ ಬಾಡಿಯಲ್ಲಿ ತುಂಬಾ ಡಿಹೈಡ್ರೇಷನ್ ಆಗುವಂತ ಚಾನ್ಸಸ್ ಇರುತ್ತೆ. ಈ ತುಂಬಾ ಡಿಹೈಡ್ರೇಷನ್ ಆದಾಗ ಇಮ್ಯುನಿಟಿನೂ ಕೂಡ ತುಂಬಾ ಕಮ್ಮಿ ಆಗುತ್ತೆ, ಹಾಗೂ ಬೇರೆ ಇನ್ಫೆಕ್ಷನ್ ಗಳಿಗೂ ಕೂಡ ಬರೋ ಸೆಕೆಂಡರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಗಳು ಕೂಡ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಯಾರೇ ಈಗ ಕೊರೋನಾ ಆಗ್ಲಿ, ಬೇರೆ ನಿಫಾ ಆಗ್ಲಿ ಅಥವಾ ಯಾವುದೇ ವೈರಲ್ ಫೀವರ್ ಗಳು ಬರಲಿ, ಹೈಡ್ರೇಷನ್ ಚೆನ್ನಾಗಿ ಮೇಂಟೈನ್ ಮಾಡ್ಕೋಬೇಕಂದ್ರೆ ನೀರನ್ನ ಚೆನ್ನಾಗಿ ಕುಡಿಬೇಕು. ಈ ಜ್ಯೂಸ್ಗಳು, ಹಣ್ಣಿನ ಜ್ಯೂಸ್ಗಳಿರ್ಬೋದು ಅಥವಾ ತರಕಾರಿ ಸೂಪ್ಗಳಿರ್ಬೋದು, ಸೊ ಇಂಥವನ್ನೆಲ್ಲ ಚೆನ್ನಾಗಿ ತಗೋಬೇಕಾಗುತ್ತೆ. ಪ್ಲಸ್ ಅದರಲ್ಲಿ ತರಕಾರಿ ಸೂಪ್ಗಳು, ಹಣ್ಣುಗಳು ಇದ್ರಲ್ಲೆಲ್ಲ ಈ ಆಂಟಿ ಆಕ್ಸಿಡೆಂಟ್ಸ್, ಮಿನರಲ್ಸ್, ವೈಟಮಿನ್ಸ್ ಇವೆಲ್ಲಾನು ತುಂಬಾ ಜಾಸ್ತಿ ಇರುತ್ತೆ. ಖರ್ಜೂರ ಬಳಕೆ ಮಾಡೋದು ಬೇಡ ಅಂತ ಹೇಳ್ತಾರೆ, ಹೌದಾ ಹೇಗೆ ಅಂತ ಹೇಳಿ? ಅಂದ್ರೆ ಖರ್ಜೂರದ ಜ್ಯೂಸ್ ಕುಡಿಯೋದು ಬೇಡ ಅಲ್ಲ, ಈಗ ಜಾಸ್ತಿ ಈಗ ಆರಾಮಾಗಿ ಡೈಜೆಸ್ಟ್ ಆಗುವಂತ ಜ್ಯೂಸ್ ಗಳನ್ನ ತಗೋಬೇಕು. ಅಂತಂದ್ರೆ ಈಗ ವೈಟಮಿನ್ ಸಿ, ಸೊ ಯಾಕೆ ನಾವೆಲ್ಲ ಈಗ ಕೊರೋನಾದ್ರಲ್ಲೂ ವೈಟಮಿನ್ ಸಿ, ಜಿಂಕ್ ಇವೆಲ್ಲ ಹೇಳ್ತಾ ಇದ್ದಂದ್ರೆ ಇವೆಲ್ಲ ವೈಟಮಿನ್ ಸಿ ಫಾಸ್ಟ್ ಆಗಿ ಡೈಜೆಸ್ಟ್ ಆಗುತ್ತೆ. ಈಗ ನೋಡಿ, ಕಿತ್ತಳೆ ಅಥವಾ ಮೋಸಂಬಿ, ಎಳ್ಳಿಕಾಯಿ, ನಿಂಬೆಹಣ್ಣು, ಸೊ ಇಂತ ಜ್ಯೂಸ್ ಗಳೆಲ್ಲ ತುಂಬಾ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ. ಪ್ಲಸ್ ನಮ್ಗೆ ಇಮ್ಯುನಿಟಿಯನ್ನ ಕೂಡ ಬೂಸ್ಟ್ ಮಾಡುತ್ತೆ. ಸೊ ಹಾಗೆ ಬೇರೆ ಹಣ್ಣುಗಳು, ಈಗ ಆಪಲ್ ಇರ್ಬೋದು, ಡ್ರ್ಯಾಗನ್ ಫ್ರೂಟ್ ಇರ್ಬೋದು, ಕಿವಿ ಫ್ರೂಟ್ ಇರ್ಬೋದು, ಪಪಾಯ, ಸೊ ಇಂಥವೆಲ್ಲಾನು ಕೂಡ ನಮ್ಗೆ ಸಾಕಷ್ಟು ಮಟ್ಟದಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ನಮ್ಮ ದೇಹಕ್ಕೆ ಕೊಡುತ್ತೆ. ಇವೆಲ್ಲ ಕೂಡ ಇಮ್ಯುನಿಟಿಯನ್ನ ಬೂಸ್ಟ್ ಮಾಡುತ್ತೆ. ಸೊ ಹಾಗಾಗಿ ಸಾಕಷ್ಟು ಹಣ್ಣುಗಳು, ಹಣ್ಣಿನ ಜ್ಯೂಸು, ತರಕಾರಿ ಜ್ಯೂಸ್ಗಳು ಇಂಥವನ್ನ ಜಾಸ್ತಿ ಸೇವನೆ ಮಾಡ್ಬೇಕಾಗತ್ತೆ. ಹಾಗೂ ಸಾಫ್ಟ್ ಡಯಟ್ ತಗೋಬೇಕಾಗತ್ತೆ. ಈ ತಿಳಿ ಸಾರು, ಅನ್ನ ಚೆನ್ನಾಗಿ ಕಿವುಚ್ಬಿಟ್ಟು ನೋಡಿ, ನಮ್ಮ ಇದ್ರಲ್ಲಿ ಗಂಜಿ ಕೊಡ್ತಾರೆ. ಈಗ ಯಾವ್ದೇ ಒಂದು ಫೀವರ್ ಇದ್ರಲ್ಲೆಲ್ಲ ಗಂಜಿ ಅಂದ್ರೆ ಗಂಜಿ ತುಂಬಾ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ, ಅವ್ರಿಗೆ ಸುಸ್ತು ಆಗೋದಿಲ್ಲ. ಸೊ ನಮ್ಗೆ ಜೀರ್ಣಶಕ್ತಿ ಆರಾಮ ಆಗುವಂತ ಫುಡ್ ಗಳನ್ನ ನಾವು ಸೇವಿಸಬೇಕಾಗುತ್ತೆ. ಓಕೆ, ಮಾತನಾಡಿಸ್ತೀನಿ ಡಾಕ್ಟರ್, ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ. ಸಾಕು ಪ್ರಾಣಿಗಳಿದ್ದಂಥವ್ರು ಯಾವ ರೀತಿಯಾಗಿ ಮುನ್ನೆಚ್ಚರಿಕೆಯನ್ನ ತೆಗೆದುಕೊಳ್ಳಬೇಕಾಗತ್ತೆ ಅನ್ನೋದನ್ನ ಕೂಡ ಮಾತನಾಡಿಸ್ತಾ ಹೋಗ್ತೀನಿ ಬ್ರೇಕ್ ಆದ್ಮೇಲೆ.
ನಮಸ್ಕಾರ. ನಾನು ಕೊರೋನಾದ ಜೊತೆಗೇನೆ ನಿಫಾ ಆತಂಕವನ್ನ ತಂದೊಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಯಾವ ರೀತಿಗೆ ಎಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ, ಯಾವ ರೀತಿಯಾಗಿ ಹರಡತ್ತೆ, ಏನು ಇದರ ಸಿಂಪ್ಟಮ್ಸ್ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಡಾಕ್ಟರ್ ಪವನ್, ನೀವು ಹೇಳ್ತಾ ಇದ್ರಿ ಅಂದ್ರೆ ಸ್ಪ್ರೆಡ್ ಯಾವ ರೀತಿಯಾಗಿ ಆಗುತ್ತೆ ಅಂದ್ರೆ ಇಮಿಡಿಯೇಟ್ ಒಂದ್ಸಲ ಬಾಡಿಗೆ ಸರ್ಕ್ಯುಲೇಟ್ ಆದ್ಮೇಲೆ ಅದು ಇಮಿಡಿಯೇಟ್ ಆಗಿ ಆಗುತ್ತೆ ಅಂತ ಹೇಳಿ. ಸೊ ಈಗ ಬೇರೆ ಬೇರೆ ಜಿಲ್ಲೆಗಳಿಂದ ಅಂದ್ರೆ ಕೇರಳದ ಗಡಿ ಭಾಗದ ಜಿಲ್ಲೆಗಳಿಗೆ ಬಹಳ ಅಲರ್ಟ್ ಅನ್ನ ಮಾಡಲಾಗಿದೆ ಅಂತ ಹೇಳಿ. ಕೋವಿಡ್ ನ ಆರ್ಟಿಫಿಷಿಯಲ್ ನೆಗೆಟಿವ್ ರಿಪೋರ್ಟ್ ನ ತಗೊಂಡ್ಬನ್ನಿ ಅಂತ ಹೇಳ್ತಾರೆ. ಸೊ ಹೇಗೆ ಈಗ ಅವರನ್ನ ಸಂಪೂರ್ಣವಾಗಿ ನಿರ್ಬಂಧ ಮಾಡಬೇಕಾದಂತಹ ಅವಶ್ಯಕತೆ ಇರತ್ತಾ ಅಥವಾ ಅದುವೇ ರಿಪೋರ್ಟ್ ಸಾಕಾಗತ್ತಾ ಹೇಗೆ ಅನ್ನುವಂತಹ ಪ್ರಶ್ನೆ. ನೋಡಿ, ಈಗ ಕೋವಿಡ್ ರಿಪೋರ್ಟ್ಗೂ ಮತ್ತೆ ಈ ನಿಫಾಗೂ ಏನು ಸಂಬಂಧನೇ ಇಲ್ಲ. ಯಾಕಂದ್ರೆ ಈಗ ಕೋವಿಡ್ ಒಂದು ಸಪರೇಟ್ ಎಂಟಿಟಿ. ಈಗ ನಾವು ಈಗ ಅಲ್ಲಿಂದ ಬರುವಂತವ್ರನ್ನ ಹೇಗೆ ಗುರುತಿಸೋದು ಅಂತ ನೋಡಿ, ಈಗ RT-PCR ಟೆಸ್ಟ್ ಮಾಡಿಸ್ತಕ್ಕಂಥದ್ದು ಓನ್ಲಿ ಕೋವಿಡ್ ಡಿಟೆಕ್ಟ್ ಮಾಡೋದಕ್ಕೆ ಅಷ್ಟೇ. ನಿಫಾಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ. ಈಗ ನಾವು ನಿಫಾ ವೈರಸ್ ಅಂತ ಈಗ ನಮಗೆ ಮುಂಚೆ ಗೊತ್ತಾಗ್ಬೇಕು ಅಂತಂದ್ರೆ ನಾವು ಅದನ್ನ ಸ್ಯಾಂಪಲ್ ಟೆಸ್ಟ್ ಗೆ ಕಳಿಸಿ ಅದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಹೋಗಿ ಬರೋಷ್ಟೊತ್ತಿಗೆ ಒಂದು ವಾರನೇ ಟೈಮ್ ಹಿಡಿದು ಬಿಡುತ್ತೆ. ಸೊ ನಮ್ಗೆ ಯಾಕಂದ್ರೆ ಇಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಪೂನಾ ಬಿಟ್ರೆ ನಮ್ಗೆ ಈ ಕಡೆ ಎಲ್ಲೂ ಕೂಡ ಟೆಸ್ಟ್ ಮಾಡುವಂತ ಫೆಸಿಲಿಟೀಸ್ ಅಷ್ಟಾಗಿ ಇಲ್ಲ. ಸೊ ಹಾಗಾಗಿ ನಾವು ಈ ಟೆಸ್ಟಿಂಗ್ ಫೆಸಿಲಿಟಿಯನ್ನ ಮೊದಲು ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ನಾವು ಪ್ರತಿಯೊಂದಕ್ಕೂ ಪೂನಾ ಕಳಿಸಿ ಬರ್ಬೇಕಂತಂದ್ರೆ ಸಾಕಷ್ಟು ಸಮಯ ತಗೊಳುತ್ತೆ. ಸೊ ಅದನ್ನ ಸೆಟಪ್ ಮಾಡೋದು ಕೂಡ ತುಂಬಾ ಕಷ್ಟ ಆಗತ್ತೆ. ಆದ್ರೂ ಕೂಡ ಈಗ ನಮ್ಮ ದೇಶದಲ್ಲಿ ಈಗ ಉತ್ತರ ಭಾರತದಲ್ಲೂ ಅಷ್ಟೇ ಅಥವಾ ದಕ್ಷಿಣ ಭಾರತದಲ್ಲೂ ಅಷ್ಟೇ, ಜೊತೆಗೆ ಈಗ ನಿಫಾ ವೈರಸ್ ಸ್ವಲ್ಪ ಜಾಸ್ತಿ ಕೇಸ್ಗಳನ್ನ ನೋಡಿರೋದು ಈಗ ಬೆಂಗಾಲ್ ಮತ್ತೆ ಬಾಂಗ್ಲಾದೇಶ ಈ ಏರಿಯಾದಲ್ಲೂ ಕೂಡ ಇದೆ. ಸೊ ಅಲ್ಲಿ ಒಂದು ಲ್ಯಾಬ್ ಅನ್ನ ಒಂದು ಟೆಸ್ಟಿಂಗ್ ಲ್ಯಾಬ್ ಅನ್ನ ಮಾಡ್ಲೇಬೇಕಾಗತ್ತೆ. ಯಾಕೆಂತಂದ್ರೆ ಇಲ್ಲಿ ನಾವು ಈಗ ಯಾರಿಗೆ ಒಂದು ಫೀವರ್ ಇತ್ತು ಅಥವಾ ವೈರಲ್ ಫೀವರ್ ಸಿಂಪ್ಟಮ್ಸ್ ಇರ್ಬೋದು, ಏನೇ ಒಂದು ಇದಿದ್ರೆ ಸೊ ಅಂತವ್ರನ್ನ ಈ ಟ್ರಾವೆಲಿಂಗ್ ಮಾಡೋದಕ್ಕೆ ಬಿಡಬಾರ್ದು. ಆಕ್ಚುಲಿ ಇಲ್ಲಿ ಜನರೇ ಸ್ವಯಂ ಪ್ರೇರಿತವಾಗಿ ಯಾರಿಗೆ ಫೀವರ್ ಇತ್ತು ಅಂತಂದ್ರೆ ಅವ್ರು ಮನೆಗಳಲ್ಲಿ ಐಸೋಲೇಟ್ ಆಗ್ಬೇಕು. ಸೊ ಅವರು ಬೇರೆಯವರಿಗೆ ಕೂಡ ಇನ್ನೊಂದು ಜಾಗಕ್ಕೆ ಹೋಗಿ ಟ್ರಾವೆಲ್ ಮಾಡಿ, ಈಗ ಅದು ನಾರ್ಮಲ್ ಇನ್ಫ್ಲೂಯೆನ್ಸಾ ಇರ್ಬೋದು, ನಿಫಾ ಇರ್ಬೋದು ಅಥವಾ ಕೊರೋನಾ ಇರ್ಬೋದು, ಸೊ ಯಾವ್ದಾದ್ರೂ ಕೂಡ ಸ್ಪ್ರೆಡ್ ಆಗುವಂತ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಅರ್ಲಿ ಸ್ಟೇಜ್ ಅಲ್ಲಿ ಯಾವ್ದು ಅಂತ ಇನ್ನೂ ನಮ್ಗೆ ಪತ್ತೆನೇ ಆಗಿರಲ್ಲ. ಸೊ ಹಾಗಾಗಿ ಜನರೇ ಸ್ವಯಂ ಪ್ರೇರಿತವಾಗಿ ಫೀವರ್ ಇರ್ತಕ್ಕಂಥವ್ರು ಯಾರು ಕೂಡ ಟ್ರಾವೆಲ್ ಮಾಡಬಾರ್ದು, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬಾರ್ದು, ಐಸೋಲೇಟ್ ಆಗ್ಬೇಕಾಗತ್ತೆ. ಇನ್ನು ಕೆಲವರು ಈಗ ಅದಾದ್ರೂ ಕೂಡ ನಾವು ಹೋಗ್ತೀವಿ ಅನ್ನೋ ಬಂಡು ಜನ ಇದ್ದೇ ಇರ್ತಾರೆ. ಸೊ ಹಾಗಾಗಿ ಸರ್ಕಾರ ಈಗ ಇಲ್ಲಿ ಚೆಕ್ ಪಾಯಿಂಟ್ ಗಳಲ್ಲಿ ಯಾರಿಗೆ ಜ್ವರ ಇರುತ್ತೆ ಸೊ ಅಂತವ್ರನ್ನ ನಮ್ಮ ಬಾರ್ಡರ್ ಕ್ರಾಸ್ ಮಾಡಿ ನಮ್ಮ ರಾಜ್ಯಕ್ಕೆ ಬರೋದನ್ನ ಆದಷ್ಟು ತಡಿಲೇಬೇಕಾಗತ್ತೆ. ಯಾಕಂದ್ರೆ ನಮ್ಗೆ ಅದೊಂದೇ ದಾರಿ. ಈಗ ನಮ್ಗೆ ಫೀವರ್ ಇದೆಯಾ ಒಳಗಡೆ ಬಿಡ್ಬಾರ್ದು. ಇನ್ ಕೆಲವರು ಅದರಲ್ಲಿ ಇನ್ನೂ ತುಂಬಾ ಬುದ್ಧಿವಂತರು ಇರ್ತಾರೆ, ಒಂದು ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ತಗೊಂಡು ಆ ಟೈಮ್ಗೆ ಫೀವರ್ ಇರೋದಿಲ್ಲ. ನಾವು ಈಗ ಏರ್ಪೋರ್ಟ್ ಗಳಲ್ಲೂ ಕೂಡ ಅದನ್ನ ನೋಡಿದೀವಿ. ಎಷ್ಟೋ ಜನ ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ತಗೊಂಡು ಆ ಟೈಮಲ್ಲಿ ಫೀವರ್ ಇರೋದಿಲ್ಲ, ಚೆಕ್ ಮಾಡಿದಾಗ ಒಳಗಡೆ ಬಂದು ನುಸುಳಿರೋದು ಇದೆ. ಆದ್ರೂ ಕೂಡ ನಾವು ಈ ಟೈಮಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಕೂಡ ಸ್ಕ್ರೀನಿಂಗ್ ಮಾಡ್ಬೇಕಾಗತ್ತೆ. ಇದಕ್ಕೆ ಇನ್ನೊಂದು ಥರ್ಮಲ್ ಸ್ಕ್ರೀನರ್ಸ್ ಕೂಡ ಕೆಲವೊಂದು ಬರುತ್ತೆ. ಕೆಲವಾರು ಇವ್ರಿಗೆ ಆತರ ಫೀವರ್ ಇದ್ದಾಗ ಸ್ವಲ್ಪ ಚೆಕ್ ಮಾಡುವಂತದ್ದು, ಗುರ್ತಿಡಿಯುವಂತದ್ದು ಕೆಲವೊಂದು ಮಿಷಿನ್ ಗಳು ಕೂಡ ಇದೆ. ಅವೆಲ್ಲ ಏನಂದ್ರೆ ಎಲ್ಲಾ ಕಡೆನೂ ನಾವು ಇಡೋದಕ್ಕೂ ಆಗಲ್ಲ, ತುಂಬಾ ಕಾಸ್ಟ್ಲಿ ಕೂಡ ಆಗತ್ತೆ. ಸೊ ಆದಷ್ಟು ಸರ್ಕಾರ ನಮ್ಗೆ ಗಡಿ ಭಾಗಗಳಲ್ಲಿ, ಎಸ್ಪೆಷಲಿ ಕೇರಳ ಇಂದ ಕರ್ನಾಟಕಕ್ಕೆ ಬರ್ತಕ್ಕಂಥ ಎಲ್ಲಾ ಗಡಿ ಭಾಗಗಳಲ್ಲಿ ಸ್ವಲ್ಪ ಈ ಕಿಯೋಸ್ಕ್ ಗಳನ್ನ ಮಾಡಿ RT-PCR ಜೊತೆಗೇನೆ ಈಗ ನಮ್ಗೆ ಇವನು ಕೂಡ ಎಲ್ಲಿ ಟೆಂಪರೇಚರ್ ಚೆಕ್ ಮಾಡ್ತಕ್ಕಂಥದ್ದು, ಸ್ವಲ್ಪ ಈ ಆಶಾ ಕಾರ್ಯಕರ್ತರಿರ್ಬೋದು ಅಥವಾ ನರ್ಸ್ಗಳಿರ್ಬೋದು ಅಥವಾ ಡಾಕ್ಟರ್ಗಳಿರ್ಬೋದು, ಸೊ ಅಂತವ್ರನ್ನ ಅಲ್ಲಿ ಸ್ಟೇಷನ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಯಾರ ಮೇಲೇನೆ ಏನ್ ಸ್ವಲ್ಪ ಡೌಟ್ ಬಂದ್ರು ಅಲ್ಲೇ ಒಂದು ತಪಾಸಣೆ ಮಾಡಿ ಇನ್ ಕೇಸ್ ಏನಾರ ಡೌಟ್ ಇದ್ರೆ ಅವ್ರನ್ನ ವಾಪಸ್ ಕಳಿಸುವಂತ ವ್ಯವಸ್ಥೆನೂ ಕೂಡ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಒಂದ್ಸಲ ಅವ್ರು ಇಲ್ಲಿಗೆ ಬಂದ ಮೇಲೆ ಇದು ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ನಿಫಾ ವೈರಸ್ ಡೈರೆಕ್ಟ್ ಕಾಂಟ್ಯಾಕ್ಟ್ ಇಂದನೂ ಬರುತ್ತೆ. ಒಂದು ಸಲೈವಾ, ಯೂರಿನ್ ಇರ್ಬೋದು ಅಥವಾ ಬ್ಲಡ್ ಇರ್ಬೋದು, ಅದು ಯಾವುದೇ ಕಾಂಟ್ಯಾಕ್ಟ್ ಅಲ್ಲಿ ಬಂದಾಗೂ ಕೂಡ ಈಗ ಒಬ್ಬರಿಂದ ಒಬ್ಬರಿಗೆ ಬರುತ್ತೆ. ಈಗ ಇದರಲ್ಲಿ ಪ್ರಾಣಿಗಳಿಂದನೂ ಕೂಡ ಬರುತ್ತೆ. ನೋಡಿ, ನಾನು ಮೊದಲೇ ಹೇಳಿದಾಗ ಇದು ಝೂನೋಟಿಕ್ ಡಿಸೀಸ್ ಅಂದ್ರೆ ಪ್ರಾಣಿಗಳಿಂದ ಮನುಷ್ಯರಿಗೆ ಬರ್ತಕ್ಕಂಥದ್ದು. ಮೇನ್ಲಿ ಇದು ಪಿಗ್ ಮತ್ತೆ ಬಾವಲಿಗಳಲ್ಲಿ ಜಾಸ್ತಿ ಕಾಣಿಸ್ಕೊಂಡ್ರು ಕೂಡ ಈಗ ಕುರಿ, ಮೇಕೆ, ನಾಯಿ, ಸೊ ಹಸುಗಳು, ಎಮ್ಮೆ, ಸೊ ಯಾವ್ದ್ರಿಂದ ಕೂಡ ಬರುವಂತ ಚಾನ್ಸಸ್ ಇದೆ. ಅದೇ ಕಾರಣಕ್ಕೆ ನಾನು ಹೇಳ್ತಾ ಇದ್ದೆ ಅಂದ್ರೆ ಸಾಕು ಪ್ರಾಣಿಗಳಿದಂತವ್ರು ಬಹಳ ಎಚ್ಚರಿಕೆ ಇರ್ಬೇಕಾಗತ್ತೆ ಮನೆಯಲ್ಲಿ ಅಂತ ಹೇಳಿ, ಅದರ ಸ್ವಚ್ಛತೆ ಮಾಡೋ ಟೈಮಲ್ಲಿ ಆಗಿರ್ಬೋದು ಅಥವಾ ಅವುಗಳ ಜೊತೆ ಇರುವಂತಹ ಟೈಮಲ್ಲಿ. ಹೌದು, ಯಾಕಂದ್ರೆ ಸಾಕು ಪ್ರಾಣಿಗಳು ಇರ್ತಕ್ಕಂಥವ್ರು ಪ್ರತಿಯೊಬ್ರು ಕೂಡ ಸ್ವಲ್ಪ ಹುಷಾರಾಗಿ ಇರ್ಬೇಕಾಗತ್ತೆ. ಎಸ್ಪೆಷಲಿ ಯಾರ್ಯಾರು ಈಗ ಕೇರಳ ಮತ್ತೆ ಆ ಕಡೆ ಬಾರ್ಡರ್ ಇಂದ ಇಲ್ಲಿ ಈ ಕಡೆ ಬಂದಿರ್ತಾರೆ, ಸೊ ಅಂತವರ ಕಾಂಟ್ಯಾಕ್ಟ್ ಅಲ್ಲಿ ಇವರು ಹೋಗ್ಬಾರ್ದು, ಇವರ ಸಾಕು ಪ್ರಾಣಿಗಳನ್ನು ಕಳಿಸಬಾರ್ದು. ಯಾಕಂದ್ರೆ ನಾವು ಸಾಕಷ್ಟು ಕಡೆ ನೋಡಿದೀವಿ, ಈಗ ಯಾವ್ದೋ ಒಂದ್ ಮನೆಗೆ ಸಾಕು ಪ್ರಾಣಿಗಳು, ಎಸ್ಪೆಷಲಿ ನಾಯಿ ಇರ್ಬೋದು, ಬೆಕ್ಕಿರ್ಬೋದು, ಇಂಥವೆಲ್ಲ ಸಾಕಷ್ಟು ಕಡೆ ಓಡಾಡ್ಕೊಂಡು ಬರ್ತಕ್ಕಂಥವು. ಸೊ ಅದರಲ್ಲಿ ಯಾವ್ದಕ್ಕೆ ಇನ್ಫೆಕ್ಷನ್ ಬಂದಿರುತ್ತೆ ಹೇಳೋದಕ್ಕಾಗಲ್ಲ. ಸೊ ಅಂತ ಇನ್ಫೆಕ್ಷನ್ ಬಂದಿರ್ತಕ್ಕಂಥ ಒಂದು ಪ್ರಾಣಿ ಜೊತೆ ಕಾಂಟ್ಯಾಕ್ಟ್ ಬಂದಾಗ ಅಥವಾ ಅದರ ಯೂರಿನ್ ಇರ್ಬೋದು ಅಥವಾ ಮಲ ಇರ್ಬೋದು ಅಥವಾ ಯಾವುದೇ ಒಂದು ಬಾಡಿ ಫ್ಲೂಯಿಡ್ಸ್ ಗೆ ಕಾಂಟ್ಯಾಕ್ಟ್ ಬಂದಾಗ ಸೊ ಇವ್ರಿಗೂ ಕೂಡ ಬರುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಮಟ್ಟಿಗೆ
ಹೈಜೀನ್ ಕಡೆನೂ ಗಮನ ಕೊಡ್ಬೇಕಾಗತ್ತೆ, ಹಾಗೆ ಸ್ವಲ್ಪ ಐಸೋಲೇಷನ್ ಕಡೆ ಗಮನ ಕೊಡ್ಬೇಕಾಗತ್ತೆ. ಆದಷ್ಟು ಇಲ್ಲೂ ಕೂಡ ಸಾಮಾಜಿಕ ಅಂತರವನ್ನ ಕಾಪಾಡ್ಕೋಬೇಕಾಗತ್ತೆ. ಯಾರಿಗೆ ಫೀವರ್ ಸಿಂಪ್ಟಮ್ಸ್ ಇತ್ತು ಅಥವಾ ಏನಾದ್ರೂ ಮೈಕೈ ನೋವು, ತುಂಬಾ ಸುಸ್ತು ಆತರ ಏನಾರ ಇದ್ದಾಗ ಅಂತವರು ಆದಷ್ಟು ಟ್ರಾವೆಲ್ ಮಾಡೋದನ್ನ ಅವಾಯ್ಡ್ ಮಾಡ್ಬೇಕಾಗುತ್ತೆ. ಓಕೆ ಡಾಕ್ಟರ್, ಈಗ ಯಾರಿಗಾದ್ರೂ ಇಂತಹ ಸಿಂಪ್ಟಮ್ಸ್ ಇದ್ರೆ ಮನೆಯಲ್ಲಿ, ಈಗ ಅಥವಾ ಒಂದಷ್ಟು ಅಶಕ್ತರು ಇರ್ತಾರೆ ಅಥವಾ ವೃದ್ಧರು ಇರ್ತಾರೆ, ಸೊ ಅಂತವ್ರನ್ನ ನೋಡ್ಕೊಳ್ಳೋದಕ್ಕೆ ಕಷ್ಟ ಇರುತ್ತೆ, ಅಂದ್ರೆ ಪಾಪ ಅವರಿಗೂ ಏನು ಮಾಡೋದಕ್ಕಾಗಲ್ಲ, ಆಗ ಏನ್ ಪ್ರಿಕಾಷನ್ ತೆಗೆದುಕೊಳ್ಬೇಕಾಗತ್ತೆ? ನಾವು ಈ ಹಿಂದೆ ನೋಡ್ತೀವಿ ಕೊರೋನಾ ಇದ್ದಂತಹ ಟೈಮಲ್ಲಿ ಯಾವ ರೀತಿಯಾಗಿ ಈಗಲೂ ಕೂಡ ನಾವು ಏನೇನು ಮಾಡ್ತಾ ಇದೀವಿ, ಹ್ಯಾಂಡ್ ಸ್ಯಾನಿಟೈಸ್ ಆಗಾಗ ಮಾಡ್ತಾ ಇರ್ತೀವಿ, ಇದನ್ನೇ ಫಾಲೋ ಮಾಡಬೇಕಾ ಹೇಗೆ? ಸೊ ಈಗ ನಿಫಾ ವೈರಸ್ಗೂ ಏನ್ ಸಪರೇಟ್ ಗೈಡ್ಲೈನ್ಸ್ ಏನು ಇರೋದಿಲ್ಲ. ಇದರಲ್ಲೂ ಮೇನ್ ಈಗ ಯಾರಿಗೆ ಒಂದು ಫೀವರ್ ಬಂತು ಅಂತಂದ್ರೆ ಮನೆಗಳಲ್ಲಿ ಈಗ ಐಸೋಲೇಟ್ ಮಾಡ್ಬೇಕಾಗತ್ತೆ. ಅಲ್ಲಿ ಕೂಡ ಈಗ ಹ್ಯಾಂಡ್ ಸ್ಯಾನಿಟೈಸರ್ ಗಳನ್ನ ಯೂಸ್ ಮಾಡ್ಬೇಕಾಗುತ್ತೆ, ಜೊತೆಗೆ ಗ್ಲೌಸ್ ಗಳನ್ನ ಕೂಡ ಯೂಸ್ ಮಾಡಬಹುದು. ಯಾಕಂದ್ರೆ ಇದರಲ್ಲಿ ಮೇನ್ಲಿ ಪ್ರೈಮರಿ ಕಾಂಟ್ಯಾಕ್ಟ್ ಇಂದ ಬರೋದ್ರಿಂದ, ಸೊ ಅಂತವ್ರು ಇದನ್ನ ಯಾವುದೇ ಒಂದು ಕಾಂಟ್ಯಾಕ್ಟ್ ಒಂದು ಟಚ್ ಮೂಲಕ ಏನಾರ ಇದಾದ್ರೆ ಮತ್ತೆ ಬೇರೆಯವ್ರಿಗೆ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಹ್ಯಾಂಡ್ ಗ್ಲೌಸ್ ಅನ್ನ ಯೂಸ್ ಮಾಡ್ಕೋಬಹುದು, ಹಾಗೆ ಗಾಗಲ್ಸ್ ಅನ್ನ ಯೂಸ್ ಮಾಡಬಹುದು, ಮಾಸ್ಕ್ ಜೊತೆಗೆ ಫೇಸ್ ಶೀಲ್ಡ್ ಗಳನ್ನು ಕೂಡ ಯೂಸ್ ಮಾಡಬಹುದು. ಸೊ ಅಂತವ್ರಿಗೆ ಸಿಂಪ್ಟಮ್ಸ್ ಕಮ್ಮಿಯಾಗಿ ನಾರ್ಮಲ್ ಆಗೋವರೆಗೂ ಮನೆಯಲ್ಲಿ ಎಲ್ಲರೂ ಕೂಡ ಪ್ರಿಕಾಷನ್ಸ್ ತಗೋಬೇಕಾಗುತ್ತೆ. ಯಾಕಂದ್ರೆ ಒಬ್ಬರಿಗೆ ಬಂದ್ರೆ ನಿಫಾ ನೋಡಿ, ಒಂದು ಮನೆಯಲ್ಲಿ ಯಾರಿಗಾರು ಒಬ್ಬರಿಗೆ ನಿಫಾ ಬಂದ್ರೆ ಆ ಮನೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಿಫಾ ವೈರಸ್ ಅಟ್ಯಾಕ್ ಆಗೇ ಆಗುತ್ತೆ. ಜೊತೆಗೆ ಅವ್ರು ಯಾರ್ಯಾರ ಜೊತೆ ಕಾಂಟ್ಯಾಕ್ಟ್ ಹೊಂದಿದ್ರು ಪ್ರತಿಯೊಬ್ಬರಿಗೂ ಕೂಡ ನಿಫಾ ವೈರಸ್ ಬರುತ್ತೆ. ಸೊ ಅದು ತುಂಬಾ ಡೇಂಜರಸ್. ಯಾಕಂದ್ರೆ ಈಗ ನಮ್ಗೆ ಕೊರೋನಾ ತರ ಸುಮ್ಮನೆ ಎಲ್ಲರಿಗೂ ಸ್ಪ್ರೆಡ್ ಆಗಿ ಯಾರೋ ಒಬ್ಬರಿಗೆ ಸೀರಿಯಸ್ ಆಗಲ್ಲ. ಈಗ ನಮ್ಗೆ ಕೊರೋನಾದಲ್ಲಿ 1% ಡೆತ್ ಇದ್ರೆ ನಿಫಾ ವೈರಸ್ ಅಲ್ಲಿ 80% ಡೆತ್. ನಾವೀಗ 12 ವರ್ಷದ ಬಾಲಕನಿಗೆ ಸಾವನ್ನಪ್ಪಿರೋದು, ಇದು ಯಾವುದೇ ರೀತಿಯ ಏಜ್ ಲಿಮಿಟ್ ಇಲ್ಲ ಅಂತ ಅಂದ್ಕೋಬೇಕಿಲ್ಲಿ ಅಂತ. ಹೌದು, ಇದಕ್ಕೆ ಏಜ್ ಲಿಮಿಟ್ ಏನು ಇಲ್ಲ. ಈಗ ನೋಡಿ ಕೊರೋನಾದಲ್ಲಿ ಯಾರಿಗೆ ಇಮ್ಯುನಿಟಿ ಕಮ್ಮಿ ಇದೆ, ತುಂಬಾ ಎಲ್ಡರ್ಲಿ ಅಂತವ್ರಿಗೆ ಜಾಸ್ತಿ ಅಟ್ಯಾಕ್ ಆಗುತ್ತೆ, ಅಥವಾ ಕೋಮಾರ್ಬಿಡಿಟೀಸ್ ಇರೋರಿಗೆ ಜಾಸ್ತಿ ಆಗುತ್ತೆ, ಇವನ್ನೆಲ್ಲ ನೋಡಿದ್ವಿ. ಈ ನಿಫಾ ವೈರಸ್ ಆಗಲ್ಲ. ಈ ನಿಫಾ ವೈರಸ್ ಒಂದ್ಸಲ ನಮ್ಮ ದೇಹದೊಳಗೆ ಎಂಟ್ರಿ ಆಯ್ತು ಅಂತಂದ್ರೆ ಯಾವುದೇ ವಯೋಮಾನದವ್ರು ಇರ್ಬೋದು, ಕಾಮನ್ ಆಗಿ ವೈರಲ್ ಫೀವರ್ ಸಿಂಪ್ಟಮ್ಸ್ ಏನಿರುತ್ತೆ ಅದ್ ಬರುತ್ತೆ. ಒಂದ್ಸಲ ಬ್ರೈನ್ ಒಳಗೆ ಎಂಟ್ರಿ ಆಯ್ತು ಅಂತಂದ್ರೆ, ಎನ್ಕೆಫಲೈಟಿಸ್ ಆಯ್ತು ಅಂತಂದ್ರೆ ಅಂತ ಪೇಷಂಟ್ ಉಳಿಯೋದೇ ತುಂಬಾ ಕಷ್ಟ. ಯಾಕಂದ್ರೆ ನಾವು ನೋಡಿದಾಗೆ ಸಾಕಷ್ಟು ಜನ 100ರಲ್ಲಿ ಒಬ್ರು ಇಬ್ರು ಉಳಿಬಹುದು, ಆ ತರ ಪರಿಸ್ಥಿತಿ ಬರುತ್ತೆ. ಎನ್ಕೆಫಲೈಟಿಸ್ ಆದವರು ಉಳಿಯೋದು ತುಂಬಾನೇ ಕಷ್ಟ ಇರುತ್ತೆ. ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೀರಿ ಡಾಕ್ಟರ್ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ? ನೋಡಿ, ಈಗ ತುಂಬಾ ಆತಂಕ ಪಡೋದು ಬೇಡ. ಯಾಕೆಂದ್ರೆ ಇದರಲ್ಲಿ ಒಂದು ನಾನು ಮುಂಚೆನೆ ಹೇಳ್ದಾಗೆ ಇದರಲ್ಲಿ ನಿಫಾ ವೈರಸ್ ಈಗ ಇದ್ರ ತರ ಕೊರೋನಾ ತರ ತುಂಬಾ ಪ್ಯಾಂಡಮಿಕ್ ಆಗಿ ಸಾಕಷ್ಟು ಜನಕ್ಕೆ ಟ್ರಾನ್ಸ್ಮಿಷನ್ ಆಗೋದಿಲ್ಲ. ಯಾಕಂದ್ರೆ R0 ವ್ಯಾಲ್ಯೂ 0.4 ಇರುತ್ತೆ, ಕೊರೋನಾಗೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇದನ್ನ ಬರೀ ಕ್ಲಸ್ಟರ್ಸ್ ಅಲ್ಲಿ ಮಾತ್ರ ನಾವು ನೋಡ್ತೀವಿ. ಈಗ ನೋಡಿ ಕೋಳಿಕೋಡಲ್ಲಿ ಇದೆ. ಸೊ ಆ ಕೋಳಿಕೋಡಲ್ಲಿ ಈಗ ಎಲ್ಲಿ ನಿಫಾ ವೈರಸ್ ಡಿಟೆಕ್ಟ್ ಆಗಿದೆ, ಆ ಮನೆಯವರ ಜೊತೆಗೆ ಯಾರ್ಯಾರು ಕಾಂಟ್ಯಾಕ್ಟ್ ಬಂದಿದ್ದಾರೆ ಆ ಏರಿಯಾನ ಪೂರಾ ನಾವು ಕಾರ್ಡನ್ ಮಾಡ್ಬಿಟ್ರೆ ನಿಫಾ ವೈರಸ್ ಅನ್ನ ನಾವು ಆರಾಮಾಗಿ ತಡಿಬಹುದು. ಸೊ ಅದು ಬೇರೆ ಜಿಲ್ಲೆಗಳಿಗೂ ಹಬ್ಬೋದಿಲ್ಲ, ಬೇರೆ ರಾಜ್ಯಗಳಿಗೂ ಹಬ್ಬೋದಿಲ್ಲ. ಅದೇ ರೀತಿಯಾಗಿ ಇನ್ ಕೇಸ್ ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿ ಕಾಣಿಸ್ಕೊಂಡ್ರು ಕೂಡ ಇಮಿಡಿಯೇಟ್ ಆಗಿ ನಾವು ಅದನ್ನ ಕಾರ್ಡನ್ ಮಾಡ್ಬೇಕಾಗುತ್ತೆ. ಆದಷ್ಟು ಬೇಗ ಅದನ್ನ ನಾವು ತಡಿಬಹುದು. ಯಾಕಂದ್ರೆ ಅಷ್ಟಾಗಿ ಟ್ರಾನ್ಸ್ಮಿಷನ್ ಇಲ್ಲದೆ ಇರೋದ್ರಿಂದ ಇದು ತುಂಬಾ ಜನಕ್ಕೆ ಹರಡೋದಿಲ್ಲ, ಎಲ್ಲೋ ಅಲ್ಲಲ್ಲೇ ಕ್ಲಸ್ಟರ್ಸ್ ಅಲ್ಲಿ ಇರುತ್ತೆ. ನಾವು ಆ ಕ್ಲಸ್ಟರ್ಸ್ ನಾವು ಕಂಟೈನ್ ಮಾಡಿದ್ರೆ ಸಾಕಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಿಫಾ ವೈರಸ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಒಂದ್ ಕಡೆ ನಿಫಾ ವೈರಸ್ ಆತಂಕ, ಮತ್ತೊಂದ್ ಕಡೆ ಕೊರೋನಾ ಆತಂಕದ ಮಧ್ಯೆ ಗಣೇಶ ಹಬ್ಬ ಬಂದಿದೆ. ಆದ್ರೆ ಗಣೇಶ ಹಬ್ಬದ ಸಾರ್ವಜನಿಕ ಉತ್ಸವಕ್ಕೆ ಅನೇಕ ಷರತ್ತುಗಳನ್ನು ವಿಧಿಸಲಾಗಿದೆ, ಮಾರ್ಗಸೂಚಿಯನ್ನ ನೀಡಲಾಗಿದೆ. ಆ ಷರತ್ತುಗಳನ್ನ ಎಲ್ಲರೂ ಪಾಲನೆ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ. ಷರತ್ತುಗಳ ಜೊತೆಗೆ ಪಾಲನೆ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ಕೂಡ ಮಾತನಾಡ್ತಾ ಹೋಗ್ತೀವಿ, ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಬ್ರೇಕ್ ಆದ್ಮೇಲೆ. ಶಿವಾಜಿ ಸರ್ಕಲ್ನಲ್ಲಿ ತುಂಬ ಹಳ್ಳ ಇತ್ತು, ಗುಂಡಿ ಇತ್ತು. ಈಗ ನಿಮ್ಮ ನ್ಯೂಸ್ 18 ಇದು ಅಭಿಯಾನ ನಡೆಸಿ ತಾವು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. 4 ತಿಂಗಳು ಆದಮೇಲೆ ಇದೆ ಶಿವಾಜಿ ತುಂಬ ಒಳ್ಳೆ ಆಗತ್ತೆ. ನಮಗೆ ತುಂಬ ಇದಾಗಿದೆ, ಖುಷಿ ಆಗ್ತಾ ಇದೆ. ಈಗ ನಡೆಯೋ ಕೆಲಸ ನೀವು ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಾ, ನಿಮಗೆ ಥ್ಯಾಂಕ್ಸ್ ಹೇಳಕ್ಕೆ ನಾನು. ನ್ಯೂಸ್ 18 ಅವ್ರದ್ದು ಸಾರ್ವಜನಿಕ ಗಣೇಶೋತ್ಸವಕ್ಕೆ ಸರ್ಕಾರ ಏನೋ ಷರತ್ತುಬದ್ಧ ಅನುಮತಿಯನ್ನ ಕೊಟ್ಟಿದೆ. ಆದ್ರೆ ಆ ಷರತ್ತುಗಳು ಪಾಲನೆ ಆಗತ್ತಾ, ನಿಯಮಗಳನ್ನ ಪಾಲನೆ ಮಾಡ್ಲಾಗತ್ತಾ ಅನ್ನುವ ಪ್ರಶ್ನೆ ಇದೆ. ಯಾಕಂದ್ರೆ ವಾರ್ಡ್ಗೊಬ್ಬನೇ ಗಣೇಶ ಅಂತ ಹೇಳಿ ಸರ್ಕಾರ ಆಲ್ರೆಡಿ ಈಗ ಷರತ್ತನ್ನ ವಿಧಿಸೋದ್ರಿಂದ ವ್ಯಾಕ್ಸಿನ್ ಕಡ್ಡಾಯ, 4 ಅಡಿ ಮೀರಂಗಿಲ್ಲ, 21 ಮಂದಿ ಸೇರಂಗಿಲ್ಲ, ಗೈಡ್ಲೈನ್ಸ್ ಗಣೇಶನಿಗೆ ಮೊಬೈಲ್ ಟ್ಯಾಂಕೆ ಮುಕ್ತಿ. ಹಾಗಾದ್ರೆ ಗಣೇಶನ ಗೈಡ್ಲೈನ್ಸ್ ಏನು?
ಸಾರ್ವಜನಿಕ ಗಣೇಶೋತ್ಸವಕ್ಕೆ ಸರ್ಕಾರ ಗೈಡ್ಲೈನ್ಸ್ ಅನ್ನ ಹೊರಡಿಸಿದೆ. ಗೌರಿ ಗಣೇಶ ಹಬ್ಬಕ್ಕೆ ಇಡೀ ರಾಜ್ಯವೇ ಸಜ್ಜಾಗ್ತಾ ಇದೆ. ಗಣೇಶ ಹಬ್ಬ ಆಚರಣೆಗೆ ಬೆಂಗಳೂರು ರೆಡಿ ಆಗ್ತಿದೆ. ಬಿಬಿಎಂಪಿ ಪೊಲೀಸ್ ಅಧಿಕಾರಿಗಳ ಸಭೆ ಮಾಡಲಾಯಿತು ಇವತ್ತು. ಸ್ಥಳೀಯ ಅವಶ್ಯಕತೆಯನ್ನ ಗಮನದಲ್ಲಿಟ್ಟುಕೊಂಡು ಕೆಲವೊಂದು ನಿರ್ಧಾರವನ್ನ ಮಾಡಲಾಗಿದೆ. ಒಂದೇ ವಾರ್ಡ್ಗೆ ಒಂದೇ ಗಣಪತಿ. ವಾರ್ಡ್ ಅಧಿಕಾರಿಗಳು ಅನುಮತಿಯನ್ನ ಪಡ್ಕೊಳ್ಬೇಕು, ಸ್ವಚ್ಛತೆ ಬಗ್ಗೆ ಕ್ರಮವನ್ನ ಕೈಗೊಳ್ಳಬೇಕು. ಹೀಗೆ ಅನೇಕ ಕಂಡೀಷನ್ಸ್ ಅನ್ನ ಹಾಕಲಾಗಿದೆ. ಇದು ಬೆಂಗಳೂರಿಗೆ ಸಂಬಂಧಪಟ್ಟ ಹಾಗೆ. ಇನ್ನು ಇಡೀ ಕರ್ನಾಟಕದಾದ್ಯಂತ ಜಿಲ್ಲೆಗಳಿಗೆ ಸಂಬಂಧಪಟ್ಟ ಹಾಗೇನು ನಾವು ನೋಡೋದಾದ್ರೆ ಷರತ್ತುಗಳು ಬೇರೆ ಬೇರೆ ಇದೆ. ಒಂದ್ ಕಡೆ ನಗರಗಳಲ್ಲಿ ವಾರ್ಡ್ಗಳಿಗೆ ಆದ್ರೆ ಹಳ್ಳಿಗಳ ಪ್ರದೇಶಗಳಲ್ಲಿ ಹಳ್ಳಿಗೆ ಒಂದರಂತೆ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಬಹುದು. ಜೊತೆಗೆ ಅನೇಕ ಷರತ್ತುಗಳು ಇದೆ. ಅಲ್ಲಿ 5 ದಿನ ಮೀರಂಗಿಲ್ಲ. ವಿಸರ್ಜನೆ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲಾ ರೀತಿಯಂತಹ ಮಾರ್ಗಸೂಚಿಗಳನ್ನ ಪಾಲನೆ ಮಾಡಬೇಕು. 21 ಜನರಿಗಿಂತ ಜಾಸ್ತಿ ಜನ ಸೇರಂಗಿಲ್ಲ. ಅಂತೂ ಇಂತೂ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಸರ್ಕಾರ ಈಗಾಗಲೇ ಏನು ಆಲ್ರೆಡಿ ಈಗ ಪರ್ಮಿಷನ್ ಕೊಟ್ಟಿದೆ. ಅದರ ಜೊತೆಗೆ ಷರತ್ತುಗಳನ್ನ ವಿಧಿಸಿದೆ. ಆದ್ರೆ ಆ ಷರತ್ತುಗಳು ಪಾಲನೆ ಆಗತ್ತಾ ಅನ್ನುವ ಪ್ರಶ್ನೆ ಇದೆ. ಯಾಕಂದ್ರೆ ಅನೇಕ ಕಡೆಗಳಲ್ಲಿ ಈಗ ನಾವು ನೋಡ್ತಾ ಇದ್ದೀವಿ, ಸಾಕಷ್ಟು ಅತ್ಯಂತ ವೈಭವದಿಂದ ದಿನ, ಅದರಲ್ಲೂ ಕೂಡ 5 ದಿನವನ್ನ ಮೀರಿ ಕೆಲವು ಕಡೆಗಳಲ್ಲಿ ಗಣೇಶನ ಪ್ರತಿಷ್ಠಾಪನೆ ಮಾಡೋದಕ್ಕೆ, ಆ ಒಂದು ಆಚರಣೆನ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಲಾಗ್ತಾ ಇದೆ. ಹಾಗಾದ್ರೆ ಆ ಷರತ್ತುಗಳು ಪಾಲನೆ ಆಗತ್ತಾ ಅನ್ನುವ ಪ್ರಶ್ನೆ ಇದೆ. ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ ಜೊತೆ ಈಗ ಗುರುಪುರದ ವಜ್ರದೇಹಿ ಮಠದ ರಾಜಶೇಖರಾನಂದ ಸ್ವಾಮೀಜಿ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ನಮಸ್ತೆ ಸ್ವಾಮೀಜಿ. ನಮಸ್ತೆ. ನಮಸ್ತೆ ಸ್ವಾಮೀಜಿ ಅವರೇ, ಈಗ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಸರ್ಕಾರ ಅನುಮತಿಯನ್ನ ಕೊಟ್ಟಿದೆ. ಅಂದ್ರೆ ಬಹಳ ಒಂದು ಚರ್ಚೆಗಳಾಯ್ತು. ಚರ್ಚೆಗಳ ಮೇಲೆ ಕೊಡಬೇಕಾ ಬೇಡವಾ, ಒತ್ತಡಗಳು ಜಾಸ್ತಿ ಕೇಳಿ ಬಂತು. ಅವಕಾಶವನ್ನ ನೀಡಲಾಗಿದೆ. ಆದ್ರೆ ಒಂದಷ್ಟು ಷರತ್ತುಗಳನ್ನ ವಿಧಿಸಲಾಗಿದೆ, ನಮ್ಮ ಆರೋಗ್ಯದ, ನಮ್ಮ ಜೀವದ ಉದ್ದೇಶದಿಂದ ಅಂತ ಹೇಳಿ. ಮೊದಲನೇದಾಗಿ ಏನ್ ಹೇಳಕ್ ಬಯಸ್ತೀರಿ ಈಗ? ನಮ್ಮ ಆರೋಗ್ಯದ ಬಗ್ಗೆ ಅಥವಾ ನಮ್ಮ ಜೀವನದ ಬಗ್ಗೆ ಮೊದಲು ಜೀವ ಉಳಿಸಿ ಎನ್ನುವ ವಿಧಾನವನ್ನ ಸರ್ಕಾರ ಅನುಸರಿಸಿದ್ದೇನು ಸರಿ ಇದೆ. ಆದ್ರೆ ಸರ್ಕಾರದ ಗೈಡ್ ಲೈನ್ಸ್ ಇದೆಯಲ್ಲ, ಮಾಸ್ಕ್ ಹಾಕಬೇಕು, ಸ್ಯಾನಿಟೈಸರ್ ಮಾಡಬೇಕು, ಇದೆಲ್ಲ ಗೈಡ್ ಲೈನ್ಸ್ ಇರುವಾಗ ಈ ರೀತಿಯ ಒಂದು ಕಠಿಣತೆ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತದೆ. ಯಾಕೆ ಅಂತಂದ್ರೆ ಈಗಾಗಲೇ ಬಹಳ ಯಾತ್ರೆಗಳು, ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳೆಲ್ಲ ಈಗಾಗಲೇ ನಡೆದು ಹೋಗಿದೆ. ಹಾಗಾಗಿ ಇಷ್ಟು ಕಠಿಣವಾದ ನಿಯಮ ಯಾಕೆ ಅನ್ನೋದು ಬೇಕು. ಅಂದ್ರೆ ಈಗ ಒಂದ್ ಕಡೆ ಈಗ ಕೊರೋನಾ 3rd ವೇವ್ ನ ಆತಂಕ ಇರುವಂತಹ ಈ ಸಂದರ್ಭದಲ್ಲಿ, ಮತ್ತೊಂದ್ ಕಡೆ ನಿಮ್ಮ ಪ್ರಕಾರ ಹೇಳೋದಾದ್ರೆ ಎಲ್ಲದಕ್ಕೂ ಕೂಡ ಅವಕಾಶವನ್ನ ಕೊಟ್ಟಿದ್ದಾರೆ. ಆದ್ರೆ ಹಬ್ಬ ಹರಿದಿನಗಳಿಗೆ ಕಠಿಣ ನಿಯಮಗಳನ್ನ ಕೊಡುವಂತಹ ಅವಶ್ಯಕತೆ ಜನರಿಗೆ ಗೊತ್ತಿದೆ ಅನ್ನೋದಾ ಹೇಗೆ? ಹೌದು. ಈಗಾಗಲೇ ಕೊರೋನಾ ಬಂದು 2 ವರ್ಷಗಳು ಹಂತಕ್ಕೆ ಬಂತು, 2 ವರ್ಷದ ಹಂತ ಬಂತು. ಜನಗಳಿಗೆ ಅರ್ಥ ಆಗಿದೆ. ಬಹಳ ಕಡೆ ವ್ಯಾಕ್ಸಿನೇಷನ್ ಆಗಿದೆ. ಈಗ ನಮ್ಗೆಲ್ಲ ವ್ಯಾಕ್ಸಿನೇಷನ್ ಆಗಿದೆ. ವ್ಯಾಕ್ಸಿನೇಷನ್ ಆಗಿರುವುದರಿಂದ ಮತ್ತೂ ಭಯ ಇದೆ ಅಂತಂದ್ರೆ ನಾವಿದನ್ನ ಹೇಗೆ ಅರ್ಥ ಮಾಡಿಕೊಳ್ಳುವುದು? ಜನ ಈಗ ಹೇಗೆ ಇದನ್ನ ಅರಿವು ಮಾಡಿಕೊಳ್ಳುವುದು? ಡಾಕ್ಟರ್ಗಳೇ, ತಜ್ಞರೇ ಹೇಳಿದ ಪ್ರಕಾರ ವ್ಯಾಕ್ಸಿನೇಷನ್ ಆದ್ರೂ ಕೂಡ ತುಂಬಾ ಪ್ರಿಕಾಷನ್ ಇಂಪಾರ್ಟೆಂಟ್ ಅನ್ನೋದನ್ನ ಹೇಳಿದ್ದಾರೆ. ಈಗ 2 ಡೋಸ್ ಆದವರಿಗೂ ಕೂಡ ಕೊರೋನಾ ಬಂದಿರೋ ಉದಾಹರಣೆಗಳು ಇದೆ. ಅಲ್ಲ ಅಮ್ಮ, ನಾವು ಹೇಳುವುದರ ಬಗ್ಗೆ ಈಗ ಪರಿಸ್ಥಿತಿ ಒಪ್ಪಿಕೊಳ್ಳುವ. ಅಂದ್ರೆ ನಿಫಾ, ಈಗ ನಮ್ಮ ಭಾಗದಲ್ಲಿ ನಿಫಾ ವೈರಸ್ ಅಟ್ಯಾಕ್ ಆಗ್ತಾ ಇದೆ. ಅಂದ್ರೆ ಕೇರಳ ಭಾಗ ನಮ್ಮದು, ಅಂದ್ರೆ ಕೇರಳದ ಗಡಿ ಪ್ರದೇಶ. ಒಪ್ಪಿಕೊಳ್ಳುವ, ಈ ಮಾತನ್ನು ಒಪ್ಪಿಕೊಳ್ಳುವ. ಆದ್ರೆ ಸ್ಯಾನಿಟೈಸರ್ ಮಾಡಬೇಕು, 2 ಗಜ ಅಂತರ ಇರಬೇಕು, ಮಾಸ್ಕ್ ಹಾಕೊಳ್ಬೇಕು ಅನ್ನುವಂತ ಒಂದು ನಿಯಮ ಇದೆ. ಈ ನಿಯಮಗಳನ್ನ ನಾವು ಕಟ್ಟುನಿಟ್ಟಾಗಿ ಆಚರಿಸಿದ್ರೆ ಜಾತ್ರೆಯೋ ಜನಜಂಗುಳಿಯೋ ಇದನ್ನ ನಿಭಾಯಿಸ್ಲಿಕ್ಕೆ ಕಷ್ಟ ಆಗಬಹುದು. ಹೌದು, ಕಷ್ಟ ಅನ್ನಿಸ್ತದೆ. ತಮ್ಮ ಸ್ಲೋಗನ್ ಇರುವಂತದ್ದು ಹೌದು. ಆರ್ಡರ್ ಕೊಟ್ಟಿದ್ದಾರೆ, ಆ ಆರ್ಡರ್ ಚೆನ್ನಾಗಿ ಪಾಲಿಸ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಈಗ ನಾವು ಎಜುಕೇಟ್ ಮಾಡಬಹುದು, ಎಜುಕೇಟ್ ಮಾಡುವಲ್ಲೂ ಕೂಡ ಅದನ್ನ ತಗೊಳ್ಳುವವರು ಹೇಗೆ ತಗೊಳ್ತಾರೆ? ಈಗ ಎಲ್ರಿಗೆ ಒಂಥರ ಮಾನಸಿಕವಾದ ನೆಮ್ಮದಿಯನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಈ ಹಂತದಲ್ಲಿ ನಾವು ತಿರ್ಗಾ ಅವರಿಗೆ ಎಜುಕೇಟ್ ಹೆಂಗ್ ಮಾಡೋದು ಅನ್ನುವಂತ ಪರಿಸ್ಥಿತಿ ಇದೆ. ಹಾಗೆ ಅಂತ ಹೇಳಿದ್ರೆ ನೀವು ಅಡ್ಡಗೋಡೆಯಲ್ಲಿ ದೀಪ ಇಟ್ಟು ಅತ್ಲಾಗೆ ಕತ್ತಲೆ ಇತ್ಲಾಗೆ ಬೆಳಕು ಅಂತ ಬಂದಾಗ ಸ್ವಲ್ಪ ನಮ್ಗೆ ಕಸಿವಿಸಿ ಆಗ್ತದೆ. ನೀವು ಆ ಗೈಡ್ ಲೈನ್ ನೀವು ಗಣೇಶೋತ್ಸವ ಮಾಡಿ 10 ಮಂದಿ ಸೇರಿ ಸಮಿತಿಯವರು ಮಾಡಿ ಹಾಗೆ ವಿಸರ್ಜನೆ ಮಾಡಿ ಅಂತ ಹೇಳಿದ್ರೆ ಅದ್ರಲ್ಲಿ ಏನ್ ಸಮಸ್ಯೆ ಇಲ್ಲ. ನೀವು ಅಲ್ಲಿ ಹೇಳಿದ್ದೀರಿ 20 ಮಂದಿಯನ್ನು ಸೇರಿಸಿ 60 ಮಂದಿಯನ್ನು ನೋಡಿ. ಮದುವೆಗೆ 400 ಮಂದಿ ಕೊಟ್ಟಿದ್ದೀರಲ್ಲ, ಅದು ಹೇಗೆ ಕೊಟ್ಟಿದ್ದೀರಿ? ಯಾವ ಆಧಾರದ ಮೇಲೆ ಕೊಟ್ಟಿದ್ದೀರಿ? ಏನು ತಜ್ಞರ ವರದಿಯನ್ನು ತಗೊಂಡಿದ್ದೀರಿ? ಇದು ಒಂದು ಸಮಸ್ಯೆ ಅಲ್ವೇ? ದಕ್ಷಿಣ ಕನ್ನಡದಲ್ಲೇ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಇದ್ದು 2% ಗಿಂತ ಜಾಸ್ತಿ ಇತ್ತು. ಆದ್ರೆ ಈಗ ಕಡಿಮೆ ಆಗಿದೆ. ಹಾಗಾಗಿ ಅವಕಾಶವನ್ನು ನೀಡಲಾಗಿದೆ. ಅದು ಒಂದು ರೀತಿಯಲ್ಲಿ ನಿಮ್ಗೆ ಪಾಸಿಟಿವ್ ಅಲ್ವಾ ಅದು ಅಂತ? ಇಲ್ಲದಿದ್ರೆ ಅದು ಇರ್ತಿರ್ಲಿಲ್ಲ. ಈಗ
ಅಲ್ಲ ನಮ್ಗೆ ಸಂತೋಷ ಇದೆ. ಈಗ ಅವರು ಏನು ಈಗ ನಮ್ಗೆ ಗಣೇಶೋತ್ಸವಕ್ಕೆ ಅವಕಾಶ ಕೊಟ್ಟಿದ್ದಾರೆ, ನಮ್ಗೆ ಬಹಳ ಸಂತೋಷ ಇದೆ, ಅದ್ರಲ್ಲೇನ್ ಬೇಸರ ಇಲ್ಲ. ಆದರೆ ಪ್ರಶ್ನೆ ಇರುವಂತದ್ದೇನು ಅಂತಂದ್ರೆ, ಈ ತಾಲೂಕು ಮಟ್ಟದ ಅಧಿಕಾರಿಗಳು ಕೆಲವೊಮ್ಮೆ ಇದನ್ನ ಏನು ಗೈಡ್ಲೈನ್ಸ್ ಇದೆ ಅದನ್ನ ಸರಿಯಾಗಿ ಪಾಲನೆ ಮಾಡಬೇಕು ಅಂತ ಹೇಳಿದ್ರೆ ಆವಾಗ ಗೊಂದಲ ನಿರ್ಮಾಣ ಆಗ್ತದೋ ಅನ್ನುವಂತ ಒಂದು ಭಯ ಇದೆ. ಹಾಗಾಗಿ ಈ ಭಯವನ್ನ ಟಾಸ್ಕ್ ಫೋರ್ಸ್ ರಚನೆ ಮಾಡಿ ಅದಕ್ಕೆ ಪೂರಕವಾದ ವ್ಯವಸ್ಥೆಯನ್ನ ಮಾಡಿ ಸರ್ಕಾರ ನಮಗೊಂದು ಸರಿಯಾದ ಗೈಡ್ಲೈನ್ ಅನ್ನ ಮಾಡಿದ್ರೆ, ಅಂದ್ರೆ ಅದಕ್ಕೊಂದು ಟಾಸ್ಕ್ ಫೋರ್ಸ್ ರಚನೆ ಮಾಡಬೇಕು. ಟಾಸ್ಕ್ ಫೋರ್ಸ್ ಆಯಾಯ ಜಿಲ್ಲೆಗಳು, ಆಯಾಯ ತಾಲೂಕುಗಳು, ಆಯಾಯ ಗ್ರಾಮೀಣ ಪ್ರದೇಶಕ್ಕೆ ಒಂದು ಟಾಸ್ಕ್ ಫೋರ್ಸ್ ಅನ್ನ ರಚನೆ ಮಾಡಿ ಅವರ ಒಂದು ವ್ಯವಸ್ಥೆಯ ಮೇಲೆ ಇದು ನಿಭಾವಣೆ ಆದ್ರೆ ತುಂಬಾ ಸಂತೋಷ ಇದೆ ಅಂತ ಜನರಿಗೆ, ಜಾಸ್ತಿ ಜನರಿಗೆ ಅವಕಾಶವನ್ನು ಕೊಡಬೇಕಾಗಿತ್ತು ಅನ್ನೋದು ನಿಮ್ಮ ಅಭಿಪ್ರಾಯ ಇಲ್ಲಿ? ಹೌದು ಹೌದು, ಮದುವೆಗೆ 400 ಮಂದಿ ಕೊಟ್ಟಿದ್ದೀರಲ್ವಾ, ಅವಾಗ ಅಲ್ಲೂ ವೈರಸ್ ಬರತ್ತಲ್ವಾ, ಎಲ್ರು ನಿಭಾಯಿಸ್ತಾರೆ ಅಂತ ಹೇಗೆ ಹೇಳೋದು? ವೈರಸ್ ಹೇಗೆ ಬರ್ತದೆ? ಬಾಯಿಂದ ಬರ್ತದೆ, ಮೂಗಿಂದ ಬರ್ತದೆ, ಕಣ್ಣಿಂದ ಬರ್ತದೆ ಅಂತ ಉಂಟು. ಈಗ ಕಣ್ಣು ಓಪನ್ ಇದೆ ನಮ್ದು, ಕಣ್ಣಿಂದ ಬಂದದ್ದು ಎಲ್ಲೂ ಕುರುಹು ಇಲ್ಲ, ಬಾಯಿಂದ ಬಂದಿದೆ ಅಥವಾ ಮೂಗಿಂದ ಬಂದಿದೆ ಅನ್ನುವಂತ ಒಂದು ಪುರಾವೆಗಳು ಕೂಡ ಅದು ಉಂಟಾ ಇಲ್ವಾ ಗೊತ್ತಿಲ್ಲ ನಮಗೆ, ಹೇಳ್ತಾರೆ ಹಾಗೆ ಇದೆ ಅಂತ ಹೇಳಿ. ಸ್ವಾಮೀಜಿಗಳು, ನೀವೇ ಎಲ್ರಿಗೂ ಮಾದರಿ ಆಗ್ಬೇಕಲ್ವಾ? ಈಗ ನೀವು ಇಲ್ಲ ಅಂತ ಹೇಳಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ರೆ ಜನರಿಗೆ ಇನ್ನೊಂದಷ್ಟು ಗೊಂದಲ ಆಗತ್ತೆ ಅಲ್ಲಿ ಅಂತ. ಇಲ್ಲ, ನಾವೇನು ಹೇಳೋದು, ಈಗ ನಮ್ಮ ಪ್ರಶ್ನೆ ಇರುವುದು, ಈಗ ಇದಕ್ಕೊಂದು ಸರಿಯಾದ ಗೈಡ್ಲೈನ್ಸ್ ಏನು? ಈಗ ನೀವು ಮಾಸ್ಕ್ ಹಾಕಿಕೊಳ್ಳಬೇಕು ಅಂತ ಹೇಳಿದ್ದೀರಿ, ನಾವು ಮಾಸ್ಕ್ ಧಾರಣೆ ಮಾಡ್ತೇವೆ. ಆಮೇಲೆ ಸ್ಯಾನಿಟೈಸರ್ ಮಾಡಬೇಕು ಅಂತ ಹೇಳ್ತೀರಿ, ಸ್ಯಾನಿಟೈಸರ್ ಮಾಡ್ತೇವೆ. ಆಮೇಲೆ 2 ಗಜ ಅಂತರ ಇರಬೇಕು ಅಂತ ಹೇಳ್ತೀರಿ, ಅದನ್ನು ಪಾಲನೆ ಮಾಡ್ತೇವೆ. ಆದರೆ ನಾವು ವೆಲ್ ಎಜುಕೇಟೆಡ್, ನಾವಿದನ್ನ ನಮ್ಗೆ ಗೊತ್ತಿದೆ. ಈಗ ಸಾಮಾನ್ಯ ನಾಗರಿಕರು, ಅವ್ರಿಗೆ ಏನ್ ಗೊತ್ತಿಲ್ಲ, ಅವರಿಗೆ ವಿದ್ಯೆ ಇಲ್ಲ, ಇದ್ರ ಬಗ್ಗೆ 1.5 ವರ್ಷ ಆಯ್ತಲ್ವಾ ಸ್ವಾಮೀಜಿ ಕೊರೋನಾ ಬಂದು? ಸರಿ ಇದೆ, ಆದ್ರೆ ಇನ್ನೂ ಕೂಡ ಹಳ್ಳಿಯಲ್ಲೆಲ್ಲ ಗೊತ್ತಿಲ್ಲ ಯಾರಿಗೂ ಇದ್ರ ಬಗ್ಗೆ. ಹಳ್ಳಿಯಲ್ಲಿ ಹೇಳ್ತಾರೆ ಅದಂದ್ರೆ ಎಂತ ಅಂತ ಕೇಳ್ತಾರೆ ಹಳ್ಳಿಯಲ್ಲೆಲ್ಲ, ಅವರಿಗೆ ಎಜುಕೇಟ್ ಆಗಿಲ್ಲ. ಆದ್ರೆ ನಮ್ ಪ್ರಶ್ನೆ ಇರುವುದೇನ್ ಗೊತ್ತೋ, ಈಗ 2 ವರ್ಷದಿಂದ ಈ ಪರಿಸ್ಥಿತಿಗಳೆಲ್ಲ ಆಗಿದೆ. ಹಾಗಾಗಿ ಮದುವೆಗೆ ನೀವು 400 ಮಂದಿ ಕೊಟ್ಟಾಗ ಗಣೇಶೋತ್ಸವಕ್ಕೆ 20 ಮಂದಿ ಯಾವ ಆಧಾರದ ಮೇಲೆ ಕೊಟ್ಟಿರೋದು? ಸಾರ್ವಜನಿಕ ಗಣೇಶೋತ್ಸವ ತಾನೇ. 20 ಮಂದಿ ಅಂದ್ರೆ ಯಾವ ಆಧಾರ? ಸಮಿತಿಯವರು ಮಾತ್ರನಾ? ಅದಾದ್ರೂ ಒಂದು ಗೈಡ್ ಲೈನ್ಸ್ ಹೊರಗೆ ಬರ್ಬೇಕಿತ್ತು. ಸಮಿತಿಯವರು ಮಾತ್ರ ಇರಬೇಕು, ಹೊರಗಿನವರು ಯಾರು ಸೇರಬಾರದು ಅಂತ ಹೇಳಿದ್ರೆ ಅದಾದ್ರೂ ಸರಿ. ಈಗ ನೀವು ಅವಕಾಶ ಕೊಟ್ಟಿದ್ದೀರಿ, ಬಟ್ ಎಲ್ಲೂ ಗೊಂದಲ ಆಗದಂತೆ ನಡೆಯಬೇಕು ಅನ್ನೋದು ನಮ್ಮ ಅಪೇಕ್ಷೆ. ಎಸ್, ಮಾತನಾಡಿಸ್ತಾ ಹೋಗ್ತೀನಿ ಸ್ವಾಮೀಜಿ. ವಾರ್ಡ್ಗೆ 1ರಂತೆ ನಗರದಲ್ಲಿ, ಹಳ್ಳಿಗಳಲ್ಲಿ ಹಳ್ಳಿಗೆ 1ರಂತೆ ಅಂತ ಹೇಳಿ ಕೆಲವು ಕಡೆಗಳಲ್ಲಿ ಈಗ ಆಯಾಯ ವಾರ್ಡ್ಗೆ ಇಡೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ, ಗಣಪತಿಯ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿರೋದು. ಆದ್ರೆ ಈಗ ಹೇಗೆ ಪರ್ಮಿಷನ್ ಅನ್ನ ನೀಡಲಾಗುತ್ತೆ, ಯಾವ ರೀತಿಯಾಗಿ ಸ್ಥಳೀಯ ಆಡಳಿತ, ಜಿಲ್ಲಾ ಆಡಳಿತಗಳು ಇದರ ಕ್ರಮವನ್ನ ವಹಿಸುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾತನಾಡಿಸ್ತಾ ಹೋಗ್ತೀನಿ ಬ್ರೇಕ್ ಆದ್ಮೇಲೆ. ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಪೂರ್ವ. ನ್ಯೂಸ್ 18 ಕನ್ನಡದಿಂದ ಶಟ್ ದಿ ಪಾಟ್ ಹೋಲ್ ಅನ್ನೋ ಒಂದು ಕ್ಯಾಂಪೇನ್ ನಡೆಸ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿ ಅಂತ ನಾವು ವಿಶ್ ಮಾಡ್ತಾ ಇದ್ದೀವಿ. ಹಾಯ್, ನನ್ನ ಹೆಸರು ನಿವೇದಿತಾ. ನ್ಯೂಸ್ 18 ಕನ್ನಡ ಅವರು ಶಟ್ ದಿ ಪಾಟ್ ಹೋಲ್ ಅನ್ನೋ ಜನರಿಗೆ ಅರಿವು ಮೂಡಿಸೋ, ಸರ್ಕಾರಕ್ಕೆ ಹೆಲ್ಪ್ ಮಾಡ್ತಿರೋ ಒಂದು ಕಾನ್ಸೆಪ್ಟ್ನ ರೆಡಿ ಮಾಡ್ಕೊಂಡು ಅದನ್ನ ಮುಂದೆ ತರ್ತಿದ್ದಾರೆ. ಅದಕ್ಕೆ ಎಲ್ಲರೂ ಎನ್ಕರೇಜ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ರೀತಿಯಾಗಿ ಪಾಲನೆ ಆಗತ್ತೆ ಅನ್ನುವಂಥ ಪ್ರಶ್ನೆ ಈಗ ಎಲ್ಲರಲ್ಲೂ ಇದೆ. ಪಾಲನೆ ಮಾಡಲೇಬೇಕು, ಪಾಲನೆ ಮಾಡಲಿಲ್ಲ ಅನ್ನೋದಾದ್ರೆ ದಂಡವನ್ನು ಕೂಡ ವಿಧಿಸಲಾಗತ್ತೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಮತ್ತೆ ಸ್ವಾಮೀಜಿ ನೇರ ಸಂಪರ್ಕದಲ್ಲಿದ್ದಾರೆ. ಸ್ವಾಮೀಜಿ, ನೀವು ಹೇಳ್ತಾ ಇದ್ರಿ ಮದುವೆಗಳಿಗೆಲ್ಲ ಅವಕಾಶವನ್ನು ಕೊಟ್ಟಿದ್ದಾರೆ 400 ಜನರಿಗೆ, ಆದ್ರೆ ಇದಕ್ಕೆ ಯಾಕೆ ಇಲ್ಲ ಅನ್ನುವಂತಹ ಒಂದು ಪ್ರಶ್ನೆಯನ್ನ ನೀವು ಕೇಳ್ತಾ ಇದ್ರೆ. ಹಾಗೆಯೇ ಅನೇಕ ಷರತ್ತುಗಳಿದೆ, ವಿಸರ್ಜನೆಗೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಅಥವಾ ಡಾನ್ಸ್ಗೆ ಆಗಿರ್ಬೋದು, ಡಿಜೆಗೆ ಆಗಿರ್ಬೋದು, ಅಥವಾ ಮೂರ್ತಿಯ ಒಂದು ಅಡಿಗೆ ಸಂಬಂಧಪಟ್ಟ ಹಾಗೆ, ಸೊ ಪೆಂಡಾಲ್ಗೆ ಸಂಬಂಧಪಟ್ಟ ಹಾಗೆ, ಇದಕ್ಕೂ ಕೂಡ ವಿರೋಧ ಇದೆಯಾ? ವಿರೋಧ ಇದೆ ಮೇಡಮ್. ಯಾಕೆ ಅಂತಂದ್ರೆ ಪ್ರಸ್ತುತವಾಗಿ ಕೊಟ್ಟಿರುವಂತಹ ಗೈಡ್ ಲೈನ್ ನಲ್ಲಿ ಯಾವುದೇ ಕಾರಣಕ್ಕೆ ಮೆರವಣಿಗೆಯನ್ನು ತೆಗೆಯಬಾರದು, ಮತ್ತೆ ಯಾವುದೇ ಕಾರಣಕ್ಕೆ ವಿಸರ್ಜನೆ ಮಾಡುವಾಗ ಆಯಾಯ ಪ್ರದೇಶಕ್ಕೆ ಸಂಬಂಧಪಟ್ಟ ಅದೇ ಪ್ರದೇಶದಲ್ಲಿ ವಿಸರ್ಜನೆ ಮಾಡಬೇಕು. ಹಾಗಿದ್ರೆ ನಾವಲ್ಲಿ ಒಂದು ಟ್ಯಾಂಕ್ ನಿರ್ಮಾಣ ಮಾಡಬೇಕು. ಆ ಟ್ಯಾಂಕ್ ನಿರ್ಮಾಣ ಮಾಡಿ ಆ ಟ್ಯಾಂಕ್ ಅಲ್ಲೇ ಹಾಕಬೇಕಲ್ಲ. ಇದೆಯಂತಹ ಗಣೇಶ ವಿಸರ್ಜನೆ. ಗಣೇಶನನ್ನ ಕೊಂಡೋಗಿ ನಾವು ಹಾಕಬೇಕು ನದಿಗೆ, ಕೆರೆ, ಕಾಲುವೆ, ಇಂತಹ ಪ್ರದೇಶಗಳಿಗೆ ಹಾಕಬೇಕು. ಹಾಕುವಾಗ ಒಂದು
50-100 ಮಂದಿಯೋ ಇರುವ ಹಾಗಿದ್ರೆ ಒಂದು ಸ್ಟ್ರಿಕ್ಟ್ಲಿ ಆಕ್ಷನ್ ತಕೊಂಡು ಒಂದು ಟಾಸ್ಕ್ ಫೋರ್ಸ್ ಮೂಲಕ ನಮ್ಗೆ ಅದನ್ನ ಮಾಡಬಹುದು. ಆದ್ರೆ ಈಗ ಆ ಎಲ್ಲ ಗೈಡ್ಲೈನ್ಸ್ ಅಲ್ಲಿ 20 ಮಂದಿ ಅಂತ ಇದೆ. ಈ 20 ಮಂದಿಯನ್ನು ಹಿಡ್ಕೊಂಡು ಸಾರ್ವಜನಿಕವಾಗಿ ಹೇಗೆ ನಡೆಸೋದು, ಇದು ಒಂದು ತುಂಬಾ ಯೋಚನೆ ಮಾಡಬೇಕಾದಂತ ವಿಷಯ. 20 ಮಂದಿಯನ್ನು ಹಿಡ್ಕೊಂಡು ನಾವು ಹೇಗೆ ಸಾರ್ವಜನಿಕ ಗಣೇಶೋತ್ಸವವನ್ನು ಆಚರಣೆ ಮಾಡೋದು ಅನ್ನೋದು ನಮ್ಗೀಗ ಬಂದಿರುವ. ಈಗ ದಕ್ಷಿಣ ಕನ್ನಡ ಭಾಗದಲ್ಲಿ ಮಂಗಳೂರಲ್ಲಿ ನಾವು ನೋಡೋದಾದ್ರೆ ಅಲ್ಲಿ ಹೆಚ್ಚಿನ ಕಡೆಗಳಲ್ಲಿ ಗಣೇಶೋತ್ಸವನ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತಾರೆ, ಅತ್ಯಂತ ಪ್ರಸಿದ್ಧವಾದಂತಹ ಫೇಮಸ್ ಕೂಡ ಹೌದು ಅಂತ ಹೇಳಿ. ಸೊ ಈಗ ಯಾರಿಗೆ ಅನುಮತಿ ಕೊಡ್ತಾರೆ ಅನ್ನೋದು ಕೂಡ ಗೊಂದಲ ಇದೆಯಾ ಹೇಗೆ ಅಂತ? ಹೌದಮ್ಮ, ಈಗ ಪ್ರಶ್ನೆ ಇರುವಂತದ್ದು ಕೇರಿಗೊಂದು, ನಮ್ಮಲ್ಲಿ ಇಲ್ಲಿ ಕೇರಿಗೊಂದು ಗಣೇಶ ಇದೆ, ಗ್ರಾಮೀಣ ಪ್ರದೇಶ ಅಲ್ಲ. ನಮ್ಮ ಒಂದು ಸಿಟಿಯಲ್ಲೇ ಹೆಚ್ಚು ಕಡಿಮೆ ಅಂದ್ರೆ 70-80 ಗಣೇಶನನ್ನು ಕೂರಿಸ್ತಾರೆ. ಈ ಗಣೇಶನನ್ನು ಕೆಲವೊಂದು ಈಗ ಸಾರ್ವಜನಿಕವಾಗಿ ಒಂದು 20 ಕಡೆಯಲ್ಲಿ ಗಣೇಶೋತ್ಸವ ಇದೆ. ಒಂದೇ ದಿವಸ ಕೆಲವು ಒಂದು 10 ಒಂದೇ ದಿವಸ ತೆಗೀತಾರೆ. ಈಗ ಇಂತಹ ಸಂದರ್ಭದಲ್ಲಿ ನಾವು ಆ ಗೈಡ್ಲೈನ್ಸ್ ಅನ್ನ ಪಾಲಿಸಬೇಕು ಅಂತ ಅಂದಾಗ ಮತ್ತೆ ಅಲ್ಲಿ ಜುಲ್ಮಾನೆ ಅಂತ ಹೇಳಿದ್ದಾರೆ, ಅದು 1000 ಗಟ್ಟಲೆ ರೂಪಾಯಿಯ ಜುಲ್ಮಾನೆಯನ್ನ ವಿಧಿಸಿದ್ದಾರೆ. ಈಗ ಇದೆಲ್ಲ ಆಗುವಾಗ ಗೊಂದಲಗಳಾಗುತ್ತೋ ಅನ್ನುವುದು ಒಂದು ಭಯ ಇದೆ. ಹಾಗಾಗಿ ನಮ್ಮ ಜೀವ ಮತ್ತು ನಮ್ಮ ಆರೋಗ್ಯ ಅನ್ನೋದು ಆ ದೃಷ್ಟಿಯಿಂದನೇ ಷರತ್ತುಗಳನ್ನ ಮಾಡಿದಾರಲ್ವಂತೆ. ಒಂದ್ ವೇಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ ಸಂಘಟನೆಯವರು ಕೂಡ ಇದರ ಹೊಣೆನ ವಹಿಸ್ಕೊಳ್ಬೇಕಾಗತ್ತೆ ಅಂತ ನಮಗದ್ರ ಅರಿವು ಆಗತ್ತೆ. ಕಾನೂನಿನ ಪ್ರಕಾರ ಕಾನೂನು ಉಲ್ಲಂಘನೆ ಆದ್ರೆ ಈಗ ಮೊದಲು ನಾವು ಜೀವವನ್ನ ಉಳಿಸಿಕೊಳ್ಳಬೇಕು, ಮತ್ತೆ ನಮ್ಗೆ ಉಳಿದದ್ದು ಸರಿ ಒಪ್ಪಿಕೊಳ್ಳುವ. ಈಗ ಜೀವವನ್ನ ಉಳಿಸಿಕೊಳ್ಬೇಕಾದ್ರೆ ನಾವು ಗಣೇಶೋತ್ಸವವನ್ನೇ ಮಾಡಬಾರದು. ಯಾಕೆ ಅಂತಂದ್ರೆ ಗಣೇಶೋತ್ಸವ ಮಾಡಿದ್ರೆ ಯಾರಲ್ಲಿ ಕೊರೋನಾ ಉಂಟು ಯಾರಿಗೆ ಕೊರೋನಾ ಉಂಟು ಗೊತ್ತಿಲ್ವಲ್ಲ, 14 ದಿವಸ ಹೋಗ್ತದೆ ಅದನ್ನ ತನಿಖೆ ಮಾಡುವಾಗ. ಈಗ ನಮ್ಮಲ್ಲಿ ಕೊರೋನಾ ಇದೆ ಅನ್ನೋದು ಗೊತ್ತಾಗುದು ನಮ್ಮಲ್ಲಿ ಪಾಸಿಟಿವ್ ವ್ಯವಸ್ಥೆಗಳು ಗೊತ್ತಾದ ಮೇಲೆ. 14 ದಿವಸದ ಮೊದಲೇ ನಮ್ಮಲ್ಲಿ ಕೊರೋನಾ ಇರತ್ತೆ ಎನ್ನುವುದು ಕಾರಣವಾಗಿರುವುದರಿಂದ ಅಲ್ಲಿ 100 ಮಂದಿಗೆ ಹರಡಿರ್ತದಲ್ಲ, ಆಗಾಗ್ಲೇ ಅಲ್ಲಿ 20 ಮಂದಿ ಅಂತ ಕೊಟ್ಟಿದ್ದಾರೆ. 20 ಮಂದಿಯಲ್ಲಿ 20ನೇ ಆರ್ಗನೈಸರ್ಸ್ ಎಲ್ಲ ವ್ಯಾಕ್ಸಿನೇಷನ್ ಆಗ್ಬೇಕು, ಹಾಗೆ ಎಲ್ಲವೂ ಕೂಡ ಅಲ್ಲಿ ಥರ್ಮಲ್ ಸ್ಕ್ರೀನಿಂಗ್ ಆಗಿರ್ಬೋದು, ಸ್ಯಾನಿಟೈಸ್ ಮಾಡುವಂತ ಕೆಲಸಗಳು ಆಗ್ಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಅವೆಲ್ಲವೂ ಆದ್ರೆ ಮಾತ್ರ ಅಲ್ಲಿ ಅವಕಾಶವನ್ನ ನೀಡಲಾಗತ್ತೆ ಅಂತ ಹೇಳಿ ನೋಡೋಣ ಯಾವ ರೀತಿಯಾಗಿ ಆಗತ್ತೆ ಅಂತ. ನಿಮ್ದಂತೂ ವಿರೋಧ ಇದೆ ಅಂತ ಹೇಳ್ತಾ ಇದ್ದೀರಾ, ಅಲ್ಲಿ ಯಾವ ರೀತಿಯಾಗಿ ಸಾರ್ವಜನಿಕ ಗಣೇಶೋತ್ಸವನ ಮಾಡ್ತೀರಿ ಅನ್ನೋದನ್ನ ನಾವು ಕೂಡ ಈಗ ಮಂಗಳೂರಿನಂತಹ ಪ್ರದೇಶದಲ್ಲಿ ನಿರ್ವಹಿಸಲಿಕ್ಕೆ ಕಷ್ಟ ಇದೆ, ಇದನ್ನು ಅಷ್ಟು ಸುಲಭ ಇಲ್ಲ. ಎಸ್ ಥ್ಯಾಂಕ್ ಯು ಸೋ ಮಚ್ ಸ್ವಾಮೀಜಿ ನಮ್ಮ ಜೊತೆ ಮಾತನಾಡಿದಕ್ಕಾಗಿ. ಇದು ಇವತ್ತಿನ ಇನ್ಸೈಡ್ ಸ್ಟೋರಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.